ಒಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೀನಿ ಎಂಬುದಾಗಿ ನಾವು ಇಬ್ಬರು ಮೂವರಲ್ಲ ಅನೇಕ ಮಂದಿ ಸೇರಿ ಇಲ್ಲಿ ಕರ್ತನ ಸನ್ನಿಧಾನದಲ್ಲಿದ್ದೇವೆ. ದೇವರ ಆತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಆಮೇಲೆ ನಾವು ಈ ಸಮಯದಲ್ಲಿ ನಮ್ಮನ್ನು ಆತನಿಗೆ ಸಮರ್ಪಿಸಿ ಆತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನನ್ನು ಸ್ತುತಿಸಿ ಆರಾಧಿಸಿ ಆತನನ್ನು ಮಹಿಮೆಪಡಿಸೋಣ. ಈ ದಿನ ಯೆಹೋವನಿಂದಲೇ ನೇಮಕವಾದದ್ದು. ಈ ದಿನ ನಮಗೆ ಅದು ಸಂತೋಷದ ದಿನವಾಗಿದೆ, ಆಶೀರ್ವಾದದ ದಿನವಾಗಿದೆ, ಜಯದ ದಿನವಾಗಿದೆ. ಅಪ್ಪ, ನಮ್ಮ ಸಂತೋಷಕ್ಕೆ, ನಮ್ಮ ಸಮೃದ್ಧಿಗೆ ನೀನೇ ಕಾರಣವು ಸ್ವಾಮಿ. ಅಪ್ಪ, ನಾವು ಸಂತೋಷದಿಂದ ಉಲ್ಲಾಸದಿಂದ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಮರೆತು ನಿನ್ನನ್ನು ಸ್ತುತಿಸಿ ಆರಾಧಿಸಲಿಕ್ಕಾಗೋಣ. ಪವಿತ್ರಾತ್ಮ ದೇವರೇ, ನೀನೇ ನಮಗೆ ಬಲ ಕೊಡು. ನಮ್ಮ ಸಹಾಯಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ ತಂದೆ. ಆಮೇಲೆ ಈ ಸಂಗೀತ ಹೇಳ್ತದೆ, ಆತನೇ ತಂದೆಯೇ ನಿನಗೆ ಸ್ತೋತ್ರ ಎಂದು. ದಿನಗಳಲ್ಲಿ ದಾರಿ ತೋರಿ ನಡೆಸು ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ, ಮಾರ್ಗಕ್ಕೆ ಬೆಳಕು ಆಗಿದೆ. ನಮ್ಮ ಸೃಷ್ಟಿಕರ್ತಾನೆ ಕಾಯ್ದು ನಡೆಸುವಾತನೇ ತಂದೆಯೇ ನಿನಗೆ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಸೇರಿದೆವು ನಿಮಗೆ ಸ್ತೋತ್ರ, ಸೇರಿದೆವು ನಿಮಗೆ ಸ್ತೋತ್ರ, ಸೇರಿದೆವು ನಿಮಗೆ ಸ್ತೋತ್ರ. ನಮ್ಮ ಸೃಷ್ಟಿಕರ್ತನು ಆತ ನಮ್ಮ ಯಜಮಾನನಾಗಿದ್ದಾನೆ. ಕೆಡುಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ಆತನು ಕಾಯುವ ಆತನಾಗಿದ್ದಾನೆ. ತನ್ನ ಜೀವ ಶ್ವಾಸವನ್ನು ಆತನು ನಮ್ಮೊಳಗೆ ಊದಿ ನಮ್ಮನ್ನು ಬದುಕಿಸಿದ್ದಾನೆ. ನಮ್ಮ ಪ್ರಾಣ ಆತ್ಮ ಶರೀರದಿಂದ ನಾವು ಆತನನ್ನು ಈ ಸಮಯದಲ್ಲಿ ಸೃಷ್ಟಿಕರ್ತನು ನನ್ನ ಯಜಮಾನನು ಎನ್ನುವ ಸಂಗೀತದೊಂದಿಗೆ ಹಾಡಿ ಆತನ ನಾವು ಮಹಿಮೆ ಪಡಿಸೋಣ.
ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ, ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಯೇಸುವನ್ನೇ ಸ್ತುತಿಸುವವು. ಸೂರ್ಯ ಚಂದ್ರ ನಕ್ಷತ್ರಗಳು ಯೇಸುವನ್ನೇ ಸ್ತುತಿಸುವವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ, ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀವು ನಾವುಗಳು ಯೇಸುವನ್ನೇ ಸ್ತುತಿಸುವೆವು. ನಾನು ನೀವು ನಾವುಗಳು ಯೇಸುವನ್ನೇ ಸ್ತುತಿಸುವೆವು. ನಮ್ಮ ಸೃಷ್ಟಿಕರ್ತನು ನಮ್ಮ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವ ಊದಿರುವ, ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವ ಊದಿರುವ ಪ್ರಾಣಾತ್ಮ ಶರೀರದಿಂದ ಯೇಸುವನ್ನೇ ಸ್ತುತಿಸುವೆವು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನೇ ಸ್ತುತಿಸುವೆವು. ಲಾ 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 ಲಾ. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ, ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವ ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಯೇಸುವನ್ನೇ ಸ್ತುತಿಸುವವು. ಸೂರ್ಯ ಚಂದ್ರ ನಕ್ಷತ್ರಗಳು ಯೇಸುವನ್ನೇ ಸ್ತುತಿಸುವವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನಿನ್ನನ್ನು ಉಂಟು ಮಾಡಿದ, ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ಉಂಟು ಮಾಡಿದ.
ಸ್ತುತಿಸುವೆವು. ಲಾ 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 ಲಾ. ನಮ್ಮ ಸೃಷ್ಟಿಕರ್ತನಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಕಾಯುವ ಗುರಾಣಿಯಾದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಕರೆದಾತನು ನಂಬಿಗಸ್ತನಾದ ದೇವರು ಸ್ವಾಮಿ. ನಮ್ಮ ಒಬ್ಬೊಬ್ಬರ ಹೆಸರಿಡಿದು ಕರೆದಂತ ದೇವರು ನೀನು ಸ್ವಾಮಿ. ಕತ್ತಲೆಯೊಳಗಿದ್ದ ನಮ್ಮನ್ನು ಸ್ವಾಮಿ ನೀನು ನಮ್ಮ ಹೆಸರಿಡಿದು ಕರೆದಿ ಸ್ವಾಮಿ. ನಿನಗೆ ಸ್ತೋತ್ರ ರಾಜ. ನಮ್ಮ ಜೀವಿತಕ್ಕೆ ನೀನು ಏನು ಮಾತನಾಡಿದೆಯೋ ಅದನ್ನು ತಕ್ಕ ಸಮಯದಲ್ಲಿ ಅಪ್ಪ ನೀನು ನೆರವೇರಿಸುವ ದೇವರು ನೀನಾಗಿದ್ದ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆಯೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ನಂಬಿ ಬಂದೆ ನಿನ್ನ ಹಿಂದೆಯೇ, ಜೀವದ ಮಾರ್ಗವು ನೀನಲ್ಲವೇ. ನಂಬಿ ಬಂದೆ ನಿನ್ನ ಹಿಂದೆಯೇ, ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಸಂತೈಸುವೆ ತಾಯಿಯಾಗಿಯೇ, ಕರ ಹಿಡಿದು ನಡೆಸುವೆ ತಂದೆಯಾಗಿಯೇ. ಸಂತೈಸುವೆ ತಾಯಿಯಾಗಿಯೇ, ಕರ ಹಿಡಿದು ನಡೆಸುವೆ ತಂದೆಯಾಗಿಯೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಸಂತೈಸುವೆ ತಾಯಿಯಾಗಿಯೇ, ಕರ ಹಿಡಿದು ನಡೆಸುವೆ ತಂದೆಯಾಗಿಯೇ. ಸಂತೈಸುವೆ ತಾಯಿ
ಕರ ಹಿಡಿದು ನಡೆಸುವೆ ತಂದೆಯಾಗಿಯೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ, ಅಗತ್ಯವೆಲ್ಲ ಪೂರೈಸಿದವ. ಹೌದು ಸ್ವಾಮಿ, ನಿನ್ನ ನಂಬಿ ಬಂದವರನ್ನು ನೀನು ಎಂದಿಗೂ ಕೈ ಬಿಡಲೇ ಇಲ್ಲ ಸ್ವಾಮಿ. ಕರ ಹಿಡಿದು ತಾಯಿಯಾಗಿ ನೀನು ನಡೆಸ್ತಾ ಇದ್ದಿ ಸ್ವಾಮಿ. ತಂದೆಯಾಗಿ ಅಪ್ಪ ನೀನು ಕರ ಹಿಡಿದು ನಡೆಸ್ತಾ ಇದ್ದಿ, ತಾಯಿಯಾಗಿ ನಮ್ಮನ್ನು ಸಂತೈಸ್ತಾ ಇದ್ದಿ ಸ್ವಾಮಿ. ದುಃಖದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನೀನು ಯಾವಾಗಲೂ ನಂಬಿಗಸ್ತನಾಗಿ ನಮ್ಮ ಜೊತೆಯಲ್ಲೇ ಇರುವ ದೇವರು ನೀನು ಸ್ವಾಮಿ. ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಅಪ್ಪ ನೀ ನಮ್ಮ ರಕ್ಷಕನು ಸ್ವಾಮಿ, ನೀ ನಮ್ಮ ಕುರುಬನು ಸ್ವಾಮಿ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿ ಮಾಡುವವರು ಯಾರೂ ಇಲ್ಲ ಸ್ವಾಮಿ. ಗ್ರಹಿಕೆಗೆ ಮೇಲಾಗಿ ನೀ ನಮ್ಮನ್ನು ಪ್ರೀತಿ ಮಾಡಿದೆ ಸ್ವಾಮಿ. ಅದ್ಭುತ ಕಾರ್ಯಗಳನ್ನು ಮಾಡಿದೆ ಸ್ವಾಮಿ. ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ ದೇವರು ನೀನು ಸ್ವಾಮಿ. ನಿನ್ನನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧನೆ
ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯುವೆ, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯುವೆ, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ. ನಂದಿಸುವೆ ನಿಮಗೆ ಆರಾಧನೆ. 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 ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ. ನನ್ನೇಸುವೆ ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ. ನನ್ನೇಸುವೆ ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯುವೆ, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯುವೆ, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ. ಆರಾಧನೆ ಸ್ವಾಮಿ. ಅಪ್ಪ, ನೀನೇ ನಮಗೆ ಆಧಾರ ಸ್ವಾಮಿ. ನಮ್ಮ ಗೌರವಕ್ಕೆ ಆಧಾರನು ನೀನೇ ಸ್ವಾಮಿ. ನಮ್ಮ ತಲೆ ಎತ್ತುವಂತೆ ಮಾಡಿದ ದೇವರು ನೀನು ಸ್ವಾಮಿ. ನಿನ್ನಂಥ ದೇವರು ಯಾರು ಇಲ್ಲ ಸ್ವಾಮಿ ಈ ಭೂಮಿಯ ಮೇಲೆ ಸ್ವಾಮಿ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಎಲ್ಲ ನಾಮಗಳಿಗಿಂತ ಸ್ವಾಮಿ ನಿನ್ನ ನಾಮ ಒಂದೇ ಶ್ರೇಷ್ಠವಾದದ್ದು ಸ್ವಾಮಿ. ನಾವು ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ, ನಿನ್ನ ನಾಮವನ್ನು ಆರಾಧಿಸ್ತೇವೆ ಸ್ವಾಮಿ. ಯಾರು ಸುಮ್ಮನೆ ಕೂತ್ಕೊಳ್ಬೇಡಿ, ನಿಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ಆತನಿಗೆ ಆರಾಧನೆಯನ್ನು ಸಲ್ಲಿಸಿ. ನಾವು ಮನುಷ್ಯನಿಗೆ ಆರಾಧನೆ ಸಲ್ಲಿಸ್ತಾ ಇಲ್ಲ, ಪರಲೋಕದ ದೇವರಿಗೆ ನಾವು ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆರಾಧನೆ ಆರಾಧನೆ ನಿಮಗೆ ಆರಾಧನೆ. ನಾನೇಸುವೆ ನಿಮಗೆ ಆರಾಧನೆ.
ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಮಹಿಮೆ, ನಿಮಗೆ ಘನತೆ. ಥ್ಯಾಂಕ್ ಯು ಜೀಸಸ್. ನೀವು ಒಳ್ಳೆಯವರು ಸ್ವಾಮಿ. ನಮ್ಮ ಜೀವಿತದಲ್ಲಿ ಕರ್ತ ನೀವು ಒಳ್ಳೆಯದನ್ನೇ ಮಾಡುತ್ತಾ ಬಂದವರು ದೇವರೇ. ಇವತ್ತು ಸಭೆಯ ಹಾಗೆ ಸೇರಿ ಬರುವಂತ ಒಂದು ಕೃಪೆ, ಸೇರಿ ಬಂದು ಕರ್ತನೆ ಮಹಿಮೆಯ ಕರ್ತನಾದ ನಿನ್ನನ್ನು ಕ್ರಿಸ್ತ ಯೇಸುವಿನ ಮೂಲಕ ಆರಾಧಿಸುವಂತ ಒಂದು ಕೃಪೆ ನಮ್ಮೆಲ್ಲರ ಜೀವಿತಕ್ಕೆ ನೀನು ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕಳೆದ ವಾರ ದೇವರೇ ಕೃಪೆಯಿಂದ ನಡೆಸಿದ್ದಿ, ಕೆಡುಕನ ಪ್ಲಾನಿಂದ ತಪ್ಪಿಸಿದ್ದಿ, ಆಪತ್ತು ವಿಪತ್ತು ಕಳವಳ ಕಣ್ಣೀರುಗಳಿಂದ ತಪ್ಪಿಸಿ ಕಾಪಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. ಇನ್ನು ವಾಕ್ಯ ಹೇಳ್ತದೆ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ, ಒಂದನ್ನೂ ಮರೆಯಬೇಡ, ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಬರೆಯಲ್ಪಟ್ಟಿದ್ದೇವೆ. ನಿನ್ನ ನಾವು ಕೊಂಡಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಮಳೆಯ ಮಧ್ಯದಲ್ಲಿಯೂ ಮಳೆಯ ಒಳಗಿಂದ ಬಂದಿರುವಂಥ ಎಲ್ಲ ದೇವ ಮಕ್ಕಳನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ವಂದಿಸ್ತೇನೆ. ಹಾಲೆಲೂಯ. ಮಳೆಯ ಶಬ್ದ ಕೇಳ್ತಾ ಉಂಟ, ನನ್ನ ಶಬ್ದ ಕೇಳ್ತಾ ಉಂಟ? ಎರಡು ಕೇಳ್ತಾ ಇದೆಯಾ? ಹಾಲೆಲೂಯ, ಹಾಲೆಲೂಯ. God is good all the time. God is good all the time. Hallelujah. ಇವತ್ತು ನೋಡ್ರಿ, ನಾವು ಸಭೆಯಾಗಿ ಸೇರಿ ಬರುವಂತೆ ಯಾರು ಕೃಪೆ ಕೊಟ್ಟದ್ದು? ದೇವರು ಕೃಪೆ ಕೊಟ್ಟದ್ದು. Hallelujah. ಮನುಷ್ಯರಾದ ನಾವು ಆ ಕಡೆ ಈ ಕಡೆ ಹೋಗುವಾಗ, ಕೆಲಸ ಕಾರ್ಯಗಳಲ್ಲಿರುವಾಗ, ಡ್ರೈವಿಂಗ್ ಮಾಡುವಾಗ ನಾವು ಜಾಗ್ರತೆ ವಹಿಸ್ತೇವೆ. ಆದರೂ ಕೂಡ ಅನೇಕ ಸಾರಿ ನಾವು ಅಜಾಗ್ರತೆಗೆ ಹೋಗುವ ಸಾಧ್ಯತೆಗಳು ಇರ್ತದೆ. ಇವತ್ತು ಒಂದೇ ಹೇಳ್ಬೋದು, ನಾನು ನೀವು ಉಳಿದಿರುವುದಾದರೆ ಯೆಹೋವನ ಕರುಣೆ. ಇವತ್ತು ನಿಮ್ಮ ಮಧ್ಯದಲ್ಲಿ ನಿಲ್ಲಿಸಲ್ಪಟ್ಟ ನನ್ನ ವಿಷಯವಾಗಿ ಹೇಳುವುದಾದರೆ, ನಾನಿಲ್ಲಿ ನಿಲ್ಲಿಸಲ್ಪಟ್ಟಿರುವುದಾದರೆ ಅದು ಯೆಹೋವನ ಕರುಣೆ. ಯಾವಾಗಲೂ ಕತ್ತಿಯಿಂದಲೋ ರೋಗದಿಂದಲೋ ಹೋಗಬೇಕಾಗಿದ್ದಂಥ ನನ್ನನ್ನು ದೇವರು ಸ್ಪರ್ಶಿಸಿದ್ರು. ಅವರ ಪ್ರೀತಿಯ ಸಂದೇಶವನ್ನು ಅವರು ಕಳಿಸಿಕೊಟ್ರು. ಅವರು ನನ್ನನ್ನು ನಾಶನದ ಗುಂಡಿಯಿಂದ ಮೇಲಕ್ಕೆ ಎತ್ತಿದ್ರು, ತನ್ನ ಸಾಕ್ಷಿಯಾಗಿ ನಿಲ್ಲಿಸಿದ್ರು. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ದಿನದ ದಿನಕ್ಕೆ ನನ್ನ ನಿಮ್ಮೆಲ್ಲರ ಜೀವಿತದಲ್ಲಿ ಕೂಡ ನಾವು ಎಡವಿ ಬೀಳದಂತೆ ಕೂಡ ಕಾಪಾಡುತ್ತಾ ಬಂದರು. ಹಲ್ಲೆಲೂಯ, ಹಲ್ಲೆಲೂಯ. ಎಡವಿ ಬೀಳದಂತೆ ಕಾಪಾಡುತ್ತಾ ಬಂದರು. ಅಷ್ಟು ಮಾತ್ರವಲ್ಲ, ಕೆಡುಕನ ಕೈಗೆ ಸಿಲುಕದಂತೆ. ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗಲೇ ಪ್ರೇಯರ್ ಮಾಡಿದ್ದಾರೆ, ಗೊತ್ತುಂಟ ನಿಮಗೆ? ನನಗೋಸ್ಕರ, ನಿಮಗೋಸ್ಕರ, ನಮ್ಮ ಮುಂದೆ, ನಮ್ಮ ಮೂಲಕ ಇನ್ನು ಯಾರು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ಗೆ ಬರ್ತಾರ ಅವರೆಲ್ಲರಿಗೋಸ್ಕರ ಜೀಸಸ್ ಕ್ರೈಸ್ಟ್ ಪ್ರೇಯರ್ ಮಾಡಿದ್ದಾರೆ. ನೆನಪುಂಟ ನಿಮಗೆ? ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದಾಗ, ತನ್ನ ಶಿಷ್ಯರಿಗಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು. ಶಿಷ್ಯರಿಗೆ ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳಿದ್ದು, ಇವರ ಮೂಲಕ ನಿನ್ನನ್ನು ನಂಬಿಕೊಂಡು ಬರೋರೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಕೊನೆಗೆ ಹೇಳ್ತಾ ಇದ್ದಾರೆ, ಕೆಡುಕನ ಕೈಯಿಂದ ಇವರೆಲ್ಲರನ್ನ ತಪ್ಪಿಸಿ ಕಾಪಾಡಪ್ಪ. ಹಲ್ಲೆಲೂಯ. ನನಗೆ ಅದೊಂದು ವರ್ಡ್ ಬಹಳ ಖುಷಿಯಾಗೋದು, ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡು. ಯಾರು ಪ್ರೇಯರ್ ಮಾಡಿದ್ದು? ಹೌದಾ ಇಲ್ವಾ? ಡೌಟಾ? ಡೌಟಾ? ಕೆಲವು ಸಾರಿ ದೇವರ ಪ್ಲಾನ್, ದೇವರ ಹೃದಯ, ದೇವರ ಆಲೋಚನೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳುವುದರಲ್ಲಿ ವಿಫಲರಾಗ್ತೇವೆ. ಅದರ ನಿಮಿತ್ತ ನಮ್ಮ ಜೀವಿತದಲ್ಲಿ ಸಂಕಟಗಳು, ನಮ್ಮ ಜೀವಿತದಲ್ಲಿ
ಒಂದು ಸಿಲುಕಿಕೊಂಡಂಥ ಪರಿಸ್ಥಿತಿಗಳು ಮತ್ತು ಗುಣುಗುಟ್ಟುವಿಕೆಗಳು ಏನೇನು ಬರ್ತದೆ. ಬಟ್ ದೇವರ ಪ್ಲ್ಯಾನ್, ದೇವರ ಹೃದಯ, ದೇವರ ಆಲೋಚನೆ, ಕರ್ತನ ಪ್ರಾರ್ಥನೆ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ ಗಾಡ್ ಈಸ್ ಗುಡ್. ಹಲ್ಲೆಲೂಯ, ಹಲ್ಲೆಲೂಯ, ಸೋ ಗುಡ್. ಖಾಲಿ ಗುಡ್ ಅಲ್ಲ, ಹಲ್ಲೆಲೂಯ. 17ನೇ ಅಧ್ಯಾಯದಲ್ಲಿ ಸಿಕ್ಕಿತ ನಿಮಗೆ ಅದು ಪ್ರಾರ್ಥನೆ ಮಾಡುವಾಗ. ಹದಿನೇಳನೇ ಅಧ್ಯಾಯದಲ್ಲಿ 15 ಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಕೆ, ಮುಂದಿನ ವಚನ 20ನೇ ವಚನ ಹೇಳ್ತದೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬೋರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೆಂದು ಲೋಕವನ್ನು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. 20ನೇ ವಚನ ನೋಡ್ರಿ, ಶಿಷ್ಯರ ಮೂಲಕ ರಕ್ಷಣೆ ಹೊಂದಿಕೊಂಡು ಬರುವವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ ಎಂದಾಗ ಹೇಳಿದಾನೆ. ಹಲ್ಲೆಲೂಯಾ. ಅಲ್ಲಿ ಶಿಷ್ಯರಿಗೆ ಕೇಳಿಕೊಂಡಂಥದ್ದು. ಈಗ ಶಿಷ್ಯರಿಗೆ ಕೇಳಿಕೊಂಡಂಥ ಭಾಗದಲ್ಲಿ ನಮಗೂ ಕೂಡ ಅನ್ವಯಿಸ್ತದೆ ಅದು. ಹಲ್ಲೆಲೂಯಾ. ನಾವು ಸಂಬಂಧಿಕರು ಅದಕ್ಕೆ. ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಸುವಾರ್ಥ ಸೇವೆಗೆ ಅನುಕೂಲವಾದಂಥ ವಾತಾವರಣ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ವಾಕ್ಯ ನಮ್ಮ ನೆನಪಿಗೆ ನಾವು ತಂದುಕೊಳ್ಳುವಾಗ ಎಷ್ಟು ಖುಷಿ ಆಗ್ತದೇನೆಂದರೆ, ಅಂದು ತನ್ನ ಶಿಷ್ಯರ ಕುರಿತಾಗಿ ಪ್ರಾರ್ಥನೆ ಮಾಡಿದ್ದಾನೆ ದೇವರು, ಕ್ರಿಸ್ತನು. ಏನು? ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸು. ಮತ್ತು ಹಿಂದಿನ ವಚನ ಇನ್ನೊಂದು ಏನು ಹೇಳ್ತದಂದರೆ, ಇವರನ್ನು ಎಲ್ಲಿ ಗೊತ್ತುಂಟ, ಲೋಕದೊಳಗಿಂದ ತೆಗಿಬೇಕಂತ ನಾನು ಕೇಳಿಕೊಳ್ತಾ ಇಲ್ಲ. 6ನೇ ವಚನ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಅಲ್ಲಿ ಹಿಂದೆ ಉಂಟಲ್ಲ, ಎಷ್ಟನೇ ಆಗ 15ನೇ ವಚನವೇ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ದೇವರ ಮಕ್ಕಳನ್ನು ದೇವರು ನೋಡಿ, ಕ್ರಿಸ್ತನು ತನ್ನ ಮಕ್ಕಳು ಅಥವಾ ತನ್ನ ಶಿಷ್ಯರು ಬೇಗ ಭೂಲೋಕ ಬಿಟ್ಟು ಹೋಗಬೇಕೆಂಬುದಾಗಿ ಕೇಳಿಕೊಳ್ತಾ ಇಲ್ಲ. ಯಾಕೆ? ಅವರ ಮೂಲಕ ಮಹತ್ತರವಾದಂಥ ಕಾರ್ಯಗಳು ಭೂಲೋಕದಲ್ಲಿ ನಡಿಲಿಕ್ಕೆ ಇದೆ. ಆದರೆ ಆತನು ಕೇಳಿಕೊಂಡದ್ದು ಇವರನ್ನು ಈ ಭೂಲೋಕ ಯಾತ್ರೆಯಲ್ಲಿ ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ. ನೀವೇನೇ ಇರಲಿ ಪ್ರಿಯರೇ, ಆತನ ಪ್ರಾರ್ಥನೆ ಮೂಲಕ ಮತ್ತು ಅನೇಕ ಭಕ್ತಾದಿಗಳ ದೈವ ಸೇವಕಿಯರ ಪ್ರಾರ್ಥನೆ ಮೂಲಕ ದೇವರು ನಮ್ಮನ್ನು ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡಿದ್ದಾನೆ. ಹೌದಾ? ಹೌದಾದರೆ ಒಂದು ಕ್ಷಣ ಜಸ್ಟ್ ಕಣ್ಣು ಮುಚ್ಚಿಕೊಂಡು ಥ್ಯಾಂಕ್ ಯು ಜೀಸಸ್ ಅಂತ ಹೇಳ್ತೀರಾ? ನಾನಾಗಲಿ ನೀವಾಗಲಿ ಯಾವಾಗಲೇ ಲೋಕದಿಂದ ಬಿಟ್ಟು ಹೋಗಬೇಕಿತ್ತು. ಒಂದು ಕ್ಷಣ ಆಲೋಚನೆ ಮಾಡಿರಿ. ದೇವರು ಕೆಡುಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾರೆ. ಹಲ್ಲೆಲೂಯಾ. ಕೆಡುಕನ ಕೈಯಿಂದ, ಕೆಡುಕನ ಆಲೋಚನೆಗಳಿಂದ ತಪ್ಪಿಸಿ ಕಾಪಾಡಿದ್ದಾರೆ. ಯಾರ್ಯಾರಿಗೆ ಯಾವ ಸಮಯವನ್ನು ದೇವರು ನೇಮಕಾತಿ ಮಾಡಿದ್ದಾನೋ ಅಷ್ಟು ಸಮಯದವರೆಗೆ ದೇವರು ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡುವನಾಗಿದ್ದಾನೆ. ಆತನಿಗೆ ಒಂದು ಸ್ತೋತ್ರ ಸಲ್ಲಿಸಿ ದೇವರು ಮಾಡಿದ ಉಪಕಾರ ನೆನೆಸಿಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್ ಅಲ್ಲೇ. ಒಂದು ಕ್ಷಣ ನಿಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡ್ತಾ ಬಂದಾನೆ ಥ್ಯಾಂಕ್ ಯು ಹೇಳ್ರಿ, ಉಪಕಾರ ಸಲ್ಲಿಸ್ರಿ. ಹಲ್ಲೆಲೂಯಾ. Thank you, Jesus. We
ಪ್ರೈಸ್ ಯು ಜೀಸಸ್. ಕಷ್ಟದ ಸಮಯದಲ್ಲಿದ್ದಾಗ ದೇವರು ಹೇಗೆ ನಡೆಸ್ತಾ ಬಂದಿದ್ದಾನೆ ನೋಡ್ರಿ. ಥ್ಯಾಂಕ್ ಯು ಹೇಳೋಣ, ಥ್ಯಾಂಕ್ ಯು ಹೇಳೋಣ. ಅಪಘಾತಗಳಿಗೆ ಸಿಲುಕದಂತೆ ದೇವರು ಕಾಪಾಡಿದ್ದಾನೆ ನೋಡ್ರಿ. ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. Give thanks with a grateful heart. Give thanks to the Holy One. Give thanks because He's given Jesus Christ, His Son. Give thanks with a grateful heart. Give thanks to the Holy One. Give thanks because He's given Jesus Christ, His Son. And now let the weak say, I am strong. Let the poor say, I am weak, because of what the Lord has done for us. Give thanks with this long. Let the Jesus breathe, because of what the Lord had done for us. Give thanks. Thank you, Lord. ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಜೀಸಸ್ ನೇಮ್ ಲಾರ್ಡ್. ಇವತ್ತು ಕೂಡ ವಚನದ ಮೂಲಕ ನೀನು ಮಾತಾಡು ಸ್ವಾಮಿ. ನಿನ್ನ ಪ್ಲಾನ್, ನಿನ್ನ ಆಲೋಚನೆ, ನಿನ್ನ ಉದ್ದೇಶ ನಮಗೆ ಪ್ರಕಟಿಸು. ನಿನ್ನ ಸತ್ಯವನ್ನು ಪ್ರಕಟಿಸು. ಸತ್ಯವನ್ನು ತಿಳಿದುಕೊಳ್ಳುವಿರಿ. ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅನೇಕ ಅಸತ್ಯತೆಗಳಿಂದ, ಅನೇಕ ಸುಳ್ಳುಗಳಿಂದ. ದೇವರಿನ ವಾಕ್ಯ ಹೇಳ್ತಾರೆ ಅದೇ ಪ್ರಕಾರ ಸ್ವಾಮಿ. ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಧವಾಗಿ ಸತ್ಯಕ್ಕೆ ಸೇರಿಸುತ್ತಾನೆ ಎಂಬುದಾಗಿ ಬರೆದಿದೆ. ಓ ಆತ್ಮನೇ, ಸತ್ಯವನ್ನು ಪ್ರಕಟಿಸುವಾತನೇ, ಪ್ರಕಟಿಸು ದೇವರ ಹೃದಯ, ದೇವರ ಪ್ರೀತಿ, ದೇವರ ಕೃಪೆ, ಕರುಣೆ ಇದನ್ನೆಲ್ಲ ಅರ್ಥೈಸಿಕೊಂಡು ಮುಂದೆ ತೋರಿ ಬರುವಂತ ದೈವ ಕೋಪಕ್ಕೆ ತಪ್ಪಿಸಲ್ಪಟ್ಟವರಾಗಿ ಮಹಿಮೆಯ ಆಶೀರ್ವಾದದಲ್ಲಿ, ನಿತ್ಯತ್ವದ ಆಶೀರ್ವಾದದಲ್ಲಿ ನಡೆಯಲ್ಪಡುವಂತೆ ಸಹಾಯ ಮಾಡು. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ, ಮಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, 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 ಆಮೇನ್. ಹಲ್ಲೆಲೂಯ. ನಮ್ಮ ಧ್ಯಾನಕ್ಕೋಸ್ಕರ ದೇವರ ವಾಕ್ಯದ ಮಾತು ಅದು ಯೋಹನ್ನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಯೋಹನ್ನ ಸುವಾರ್ತೆ 3ನೇ ಅಧ್ಯಾಯ ಅದರಲ್ಲಿ 8ನೇ ವಚನ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ,
ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಹಲ್ಲೆಲೂಯ. ಮೊನ್ನೆ ದಿವಸ ನಾನು ಹೇಳಿದೆ, ಬೈಬಲ್ ನೋಡಬೇಡಿ ಅಂದರೆ ನನ್ನ ಅರ್ಥ ಅದಲ್ಲ. ಬೈಬಲ್ ತರಬೇಡಿ, ಬೈಬಲ್ ನೋಡಲೇಬಾರ್ದಂತ ಅರ್ಥ ಅಲ್ಲ. ಕೆಲವರಿಗೆ ಹುಡುಕ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಆಗ ನಮಗೆ ಏನಾಗ್ತದೆ ಅಂದರೆ ಪ್ರಸಂಗ ಮಾಡ್ತಾ ಹೋಗುವಾಗ ಅದೊಂದು ಬ್ರೇಕ್ ಆದಾಗ ಆಗ್ತದೆ. ನೀವು ನನ್ನನ್ನು ನೋಡಿದರೆ ಏನಾಗ್ತದೆ, ನನಗೆ ಮಾತಾಡ್ತಾ ಹೋಗ್ಲಿಕ್ಕೆ ಆಗ್ತದೆ. ನೋಡದಿದ್ರೆ ಎಲ್ಲರೂ ತಲೆ ಅಡಿಗೆ ಹಾಕಿದರೆ ನಾನು ಯಾರ ಹತ್ರ ಮಾತಾಡೋದು? ಆ ಒಂದು ಉದ್ದೇಶ ಹೊರತು ಸಭೆಗೆ ಬರುವಾಗ ಬೈಬಲ್ ತರಬೇಕು ಮತ್ತು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸಭೆಯಲ್ಲಿ ಪ್ರಾಕ್ಟೀಸ್ ಅಲ್ಲ ಬೈಬಲ್ ತೆರೆಯೋದು, ಅಂದರೆ ಕಲಿಯುವುದು ಸಭೆಯಲ್ಲೆಲ್ಲ, ಕಲಿಯುವುದಲ್ಲಿ ಎಲ್ಲಿ? ಮನೆಯಲ್ಲಿ ಅಲ್ವಾ? ಮನೆಯಲ್ಲಿ ಬೈಬಲ್ ಪ್ರಾಕ್ಟೀಸ್ ಮಾಡಿ ಸಭೆಗೆ ಬರುವಾಗ ಹೇಳುವಾಗ ಟಕ್ಕ ತೆಗಿಲಿಕ್ಕೆ ದೇವರ ಸಹಾಯವನ್ನು ಹೊಂದಿಕೊಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲ್ ಬೇಕೇ ಬೇಕು. ಎಂಥ ಆ್ಯಪ್ಗಳು ಬಂದರೂ ಕೂಡ ಅದು ಹೇಳಲಿಕ್ಕೆ ಆಗೋದಿಲ್ಲ. ಡಿಜಿಟಲ್ ವರ್ಲ್ಡ್ ಇನ್ನು ಏನಾಗ್ತದೆ, ಹೇಗಾಗ್ತದೆ ಎಂಥ ಗ್ಯಾರಂಟಿ ಇಲ್ಲ. ಎಷ್ಟರವರೆಗಿರ್ತದೆ, ನಮಗೇನಾದರೂ ಒಳ್ಳೆಯದಕ್ಕಾಗಿ ಉಪಯೋಗ ಆಗೋದಾದರೆ ಒಳ್ಳೆಯದಕ್ಕಾಗಿ ಉಪಯೋಗ ಪಡಿಸಿಕೊಳ್ಳೋಣ. ದೇವರ ಮಹಿಮೆಗಾಗಿ ಏನಾದರೂ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗೋದಾದರೆ ನಾವು ಉಪಯೋಗ ಪಡಿಸಿಕೊಳ್ಳೋಣ. ಹೊರತು ಬೈಬಲ್ ಪ್ರಾಮುಖ್ಯ, ಬೈಬಲ್ ರೀಡಿಂಗ್ ಮತ್ತು ಪ್ರಾಕ್ಟೀಸಿಂಗ್ ಎಲ್ಲ ಮನೆಯಲ್ಲಿ. ಇಲ್ಲಿ ಬರುವಾಗ ಬೈಬಲ್ ತಗೊಂಡು ಬಂದು ನಾವು ಒಂದು ವಾಕ್ಯ ಹೇಳುವಾಗ ಟಪಾಲ್ ಅಂತ ತೆರೆದು ಹೀಗೆ ನೋಡುವಾಗ ನಮಗೆ ಪ್ರಸಂಗವನ್ನು ಮುಂದುವರಿಸಲಿಕ್ಕೆ ಆಗ್ತದೆ. ನನ್ನ ಉದ್ದೇಶ ಇತ್ತು ಅಷ್ಟೇ. ಹಾಗಂತ ಬೈಬಲ್ ತರದೇ ಇರಬೇಡ್ರಿ. ಬೈಬಲ್ ಬಹಳ ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ದೇವ್ರ ಚಿತ್ತ ಆದರೆ ಮುಂದಿನ ದಿನಗಳಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆ ಕೊಡೋದಾದರೆ ನಾನು ಬೈಬಲ್ನ ಹಿನ್ನೆಲೆ ಕುರಿತಾಗಿ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಎಷ್ಟು ಕಷ್ಟದಿಂದ ಅದು ಬಂದಿದೆ. ಈ ಪ್ರಿಂಟಿಂಗ್ ಉಂಟಲ್ಲ, ಇವತ್ತು ನಮ್ಮ ಕೈಗೆ ಇವತ್ತು ಒಂದು ಸಾಧಾರಣ ಬೈಬಲ್ಗೆ 450 ರೂಪಾಯಿ ಆಗಿದೆ. ನಾವು ಹೇಳ್ತೇವೆ ಇಷ್ಟು ರೇಟಾ ಅಂತ ಹೇಳ್ತೇವೆ, ಆದರೆ ನಿಜವಾಗಿ ಒರಿಜಿನಲ್ ರೇಟ್ ಅದಲ್ಲ. ಅದಕ್ಕೆ 450ಕ್ಕೆ ಅದು ಒರಿಜಿನಲ್ ರೇಟಲ್ಲಿ ಸೇಲ್ ಮಾಡಬೇಕಾದ್ರೆ 800-850 ರೂಪಾಯಿ ಮೇಲೆ ಹೋಗ್ತದೆ. ಆದರೆ ನಿಮ್ಮ ಹಾಗಿನ ದಾನಿಗಳು ಬೈಬಲ್ ಸೊಸೈಟಿಗೆ ಹೆಲ್ಪ್ ಮಾಡೋದ್ರಿಂದ ಅವರು ಜನರಿಗೆ ಒಂದು ಲಾಭದ ಕ್ರಯದಿಂದ ಅಲ್ಲ, ಜನರಿಗೆ ಬೈಬಲ್ ರೀಚ್ ಆಗಬೇಕೆಂಬಂಥ ಉದ್ದೇಶದಿಂದ ಮತ್ತು ದಾನಿಗಳ ಒಂದು ಸಪೋರ್ಟ್ನಿಂದ ಅದನ್ನು ಅಷ್ಟಕ್ಕೆ ಕಡಿಮೆಗೆ ಮಾರ್ತಾ ಇದ್ದಾರೆ. ಮತ್ತು ಕೆಲವು ಬೈಬಲ್ ಎಲ್ಲ ನಮಗೆ ಬೇಕಾದದ್ದು ನಾವು ತೆಗೆದುಕೊಳ್ತೇವೆ. ಪೇಪರ್ ಒಳ್ಳೆಯದದು, ಶೋ ಇದ್ದದ್ದು, ಅದು ನಮ್ಮ ಇಷ್ಟಕ್ಕೆ. ಅದಕ್ಕೆ ತಕ್ಕಂತೆ ಸೊಸೈಟಿಯವರು, ಬೈಬಲ್ ಸೊಸೈಟಿಯವರು ಸ್ಪಂದಿಸ್ತಾ ಬಂದಿದ್ದಾರೆ. ಯಾಕೆ? ಹೇಗಾದರೂ ಜನರ ಕೈಯಲ್ಲಿ ಒಂದು ಬೈಬಲ್ ರೀಚ್ ಆಗಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಬೈಬಲನ್ನು, ಬರಹವನ್ನು ನಾವು ಅಲ್ಲಗಳೆಯುವಾಗೆ ಖಂಡಿತವಾಗಿ ಇಲ್ಲ. ಆದರೆ ಅರ್ಥೈಸಿಕೊಳ್ಳತಕ್ಕಂಥದ್ದು ಏನಂದರೆ, ಪ್ರಿಯರೇ, ಸಭೆಯಲ್ಲಿ ಪ್ರಾಕ್ಟೀಸ್ ಅಲ್ಲ, ಮನೆಯಲ್ಲಿ ಬೈಬಲ್ ರೀಡಿಂಗ್ನ ಪ್ರಾಕ್ಟೀಸ್, ಬೈಬಲ್ ತೆರೆಯುವ ಪ್ರಾಕ್ಟೀಸ್ ಮನೆಯಲ್ಲಿ. ಸಭೆಗೆ ಬಂದಾಗ ಬೈಬಲ್ ಟಕ್ಕ ನಾವು ತೆರೆಯುವಂತೆ ಆಗಬೇಕು. ಓಕೆ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದು ಯಾರು ಯಾರಿಗೆ ಹೇಳಿದಂಥ ಮಾತು ಎಂಬುದಾಗಿ ನೋಡುವುದಾದರೆ, ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದಂಥ ಮಾತು. ನಿಕೋದೇಮ ಯಾರಾಗಿದ್ದ? ಒಬ್ಬ ಬೋಧಕನಾಗಿದ್ದ ಅಲ್ವಾ? ಬೋಧಕನಾಗಿದ್ದ. ಅವನ ಒಳಗೆ ಒಂದು ಮನಸ್ಸಾಕ್ಷಿ ಬರ್ತದೆ, ನನಗೆ ಪರಲೋಕಕ್ಕೆ ಹೋಗ್ಬೇಕಂತ ಅಲ್ವಾ? ನೋಡಿ, 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಫರಿಸಾಯರಲ್ಲಿ ಯಹೂದ್ಯರ ಹಿರಿಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಅವನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು.
ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಲು ಅದಕ್ಕೆ ಯೇಸು ಉತ್ತರ ಕೊಡ್ತಾ ಹೋಗ್ತಾನೆ. ನೀನು ಹೊಸತಾಗಿ ಹುಟ್ಟಬೇಕೆಂಬಂಥ ವಿಚಾರ ಮಾತಾಡ್ತಾ ಹೋಗ್ತಾನೆ. ಮತ್ತೆ ಮಧ್ಯದಲ್ಲಿ ಕೇಳ್ತಾನೆ, ಇಸ್ರಾಯೇಲ್ ಜನರಿಗೆ ಬೋಧಕನಾದಂಥ ನಿನಗೆ ಇದು ಗೊತ್ತಿಲ್ಲವೋ ಅಂತ. ಅಲ್ವಾ? ಹೌದಲ್ವಾ? ಇದರಲ್ಲಿ ನಮಗೆ ತಿಳಿತದೆ, ಮುಂದೆ ವಾಕ್ಯ ಓದ್ತಾ ಹೋಗುವಾಗ ತಿಳಿತದೆ, ಅವ ಬೋಧಕನಾಗಿದ್ದ. ಅವನಿಗೆ ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳಿದಂಥ ಒಂದು ಉದ್ದೇಶ, ಅದು ಅವನ ಹೃದಯದಲ್ಲಿ ಬಂದಂಥ ಒಂದು ತವಕ ಆಗಿರ್ಬೋದು ಪ್ರಿಯರೇ. ಏನಿವೆ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನಿಗೆ ಉತ್ತರ ಕೊಡುತ್ತಾ ಹೋಗುವಾಗ 8ನೇ ವಚನದಲ್ಲಿ 10ನೇ ವಚನದಲ್ಲಿ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ಹಾಗಾದರೆ ಅವನು ಯಾರು? ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿದ್ದಾನೆ. ಅವನಿಗೆ ತಿಳಿದಿರಬೇಕಿತ್ತು, ಒಬ್ಬ ಪರಲೋಕಕ್ಕೆ ಹೋಗುವವನು ಹೇಗಿರಬೇಕು, ಏನು ಮಾಡಬೇಕೆಂದಾಗ ಅವನಿಗೆ ತಿಳಿದಿರಬೇಕಿತ್ತು. ಏನಿವೇನಿರಲಿ, ಅದರ ಮಧ್ಯದಲ್ಲಿ ಒಂದು ವಿಷಯ, ಗಾಳಿಯ ವಿಷಯವನ್ನು ಯೇಸು ಸ್ವಾಮಿ ಹೇಳಿದ್ದಾರೆ. 3ನೇ ಅಧ್ಯಾಯ 8ನೇ ವಚನ. ನಾವು ಸಹ ಕೆಲವು ಸಾರಿ ಹೇಳೋದಂದ್ರೆ, ಆಗ್ಲಿನೇ ಗಾಳಿ ಬತ್ತಿನ ಕಡೆ ಕೊಡೆ ಬತ್ತುವರಂತ, ಹೊರ ಗಾಳಿ ಇಂಚಿ ಬರ್ಕೊಂಡು ಹೊರ ಅಂಚಿ ಬರ್ಕೊಂಡು. ಈ ಗಾಳಿಯ ವಿಷಯವಾಗಿ ನೋಡೋದಾದ್ರೆ ಗಾಳಿ ಯಾವ ಕಡೆಯಿಂದ, ಯಾವ ಸಂದರ್ಭದಲ್ಲಿ, ಯಾವ ಕಡೆಯಿಂದ ಬರ್ತದೆ ಗೊತ್ತಾಗೋದಿಲ್ಲ. ಮತ್ತು ಗಾಳಿಯ ವಿಷಯವಾಗಿ ನಾವು ಆಲೋಚಿಸೋದಾದರೆ, ಕೆಲವು ಸರಿ ಸಣ್ಣ ಗಾಳಿ ಹೇಗೆ ದೊಡ್ಡದಾಗ್ತದಂತ ನಮಗೆ ಗೊತ್ತಾಗ್ತದ. ಈತೆ ಸಣ್ಣ ಗಾಳಿ ಉಂಡು, ಈತ ಮಲ್ಲಾಪುರ, ನಮಗೇನು ಗೊತ್ತಾಗೋದಿಲ್ಲ. ಹವಾಮಾನ ತಜ್ಞರು ಕೂಡ ಹೇಳಿದ್ದು ಕೂಡ ಅನೇಕ ಸಾರಿ ವೇರಿಯೇಷನ್ ಆಗ್ತದೆ. ಹೌದಲ್ವಾ? ಅವರು ಸ್ಟಡಿ ಮಾಡಿದ್ದಾರೆ, ಹವಾಮಾನವನ್ನು ಸ್ಟಡಿ ಮಾಡಿ ವರದಿ ಕೊಡ್ತಾ ಇರ್ತಾರೆ. ಕೆಲವರು ಏನು ಮಾಡ್ತಾರೆ ಗೊತ್ತುಂಟ? ಹವಾಮಾನ ತಜ್ಞರ ವರದಿ ಕೇಳಿದರೂ ಕೂಡ ಸಮುದ್ರಕ್ಕೆ ಹೋಗಬೇಡಿ, ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗಬೇಡಿ, ಅಲೆಗಳು ದೊಡ್ಡದು ಬರ್ತದೆ, ಯಾಕೆ ಬಿರುಗಾಳಿ ಇದೆ ಅಂತ ಹೇಳಿದರೂ ಕೂಡ ಕೆಲವರು ಸಮುದ್ರಕ್ಕೆ ಹೋಗ್ತಾರೆ. ಒಬ್ಬರು ಮೀನುಗಾರ ಹೀಗೆ ಹೇಳ್ತಾ ಇದ್ರು, ಅವರ ಜೊತೆ ದೋಣಿಯಲ್ಲಿ ಹೋಗ್ತಾ ಇರುವಾಗ ಅವರು ಹೇಳಿದಂಥ ಮಾತು, ಇವರು ಹೇಳಿದ್ರಂತೆ, ಜೋಡಿ ದೋಣಿ ಹೋಗುವಂಥದ್ದು. ಈಗ ಫಿಶಿಂಗ್ಗೆ ಒಂದು ಟೈಮ್ ಬಂದಾಗ ಜೋಡಿ ದೋಣಿಗಳನ್ನು ತೆಗೆದುಕೊಂಡು ಹೋಗಿ ಫಿಶಿಂಗ್ ಮಾಡ್ತಾರೆ. ಅವರು ಹೇಳಿದ್ರಂತೆ, ಬೇಡ, ನನಗೇನು ಅಷ್ಟು ಇದು ಕಾಣೋದಿಲ್ಲ, ಹವಾಮಾನ ತಜ್ಞರು ಕೂಡ ಹೇಳಿದ್ದಾರೆ, ಹೇಳಲಿಕ್ಕಾಗೋದಿಲ್ಲ, ಗಾಳಿ ಯಾವ ಸಮಯದಲ್ಲಿ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ, ಹೋಗೋದು ಬೇಡ ಅಂತ ಹೇಳಿದ್ರಂತೆ. ಇಜ್ಜಿ ಅಲ್ಲ, ನಿನಗೆ ಅಷ್ಟು ಪ್ರಾಕ್ಟೀಸ್ ಕೂಡ ಇಲ್ಲ, ಬೇಡ ಇನ್ನೊಂದು ದೋಣಿ ನಡೆಸಲಿಕ್ಕೆ. ಇವರು ಒಳ್ಳೆ ಟ್ರೈನ್ ಆದವರು, ಒಳ್ಳೆ ದೋಣಿ ನಡೆಸುವವರು. ಆ ವ್ಯಕ್ತಿ ಕೇಳಿ, ಪೊಯ್ ಬಲೆ ಬತ್ತಂಗ ಪೊಯ್ ಬಲೆ ಹಿಡ್ಕೊಳ್ಳೋ ಹೋಗು ಅಂತ ಹೋದ್ರಂತೆ. ಹೋಗುವಾಗ ಈ ಮಳೆಗಾಲದ ಸಮಯದಲ್ಲಿ ಕೆಲವು ಸರಿ ತೆರೆಗಳು ಹೀಗೆ ಬರ್ತದೆ, ಕೆಲವು ಸರಿ ಹೀಗೆ ಬಂದು ಅಲ್ಲೇ ಮಡಚಿ ಬಿಡ್ತದೆ. ಇವರ ದೋಣಿ ತಕೊಂಡು ಇವ್ರಿಗೆ ಗೊತ್ತುಂಟು. ಅವರು ಹೇಳಿದರು ನನಗೆ, ಆ ಟೈಮಲ್ಲಂತೆ ಎಕ್ಸಲೇಟರ್ ಬಿಡಬಾರ್ದು ಅಂತೆ, ಸ್ಪೀಡ್ ಕೊಡಬೇಕಂತೆ. ಅದನ್ನು ಹೊಡ್ಕೊಂಡು ಹೀಗೆ ಹಾರಿಕೊಂಡು ಜಂಪ್ ಹಾಕಿಕೊಂಡು ಹೋಗ್ತದಂತೆ, ಅಡ್ಡ ಬೀಳುವುದಿಲ್ಲಂತೆ. ಯಾವಾಗ ಎಕ್ಸಲೇಟರ್ ಸ್ಲೋ ಮಾಡಿದ್ರೋ, ಬರುವಂಥ ಬಿರುಗಾಳಿಯ ಆ ಒಂದು ತೆರೆಗೆ ಎಕ್ಸಲೇಟರ್ ಸ್ಲೋ ಮಾಡಿದರೆ ಏನಾಗ್ತದೆ ಗೊತ್ತುಂಟ? ದೋಣಿ ನಿಂತಾಗೆ ಆಗ್ತದೆ. ಅದು ಇದನ್ನು ದೋಣಿಯನ್ನು ತೆಗೆದು ಮಾಡಿಸ್ತದೆ. ಆ ಟೈಮಲ್ಲಿ ಇನ್ನೊಂದು ದೋಣಿಯನ್ನು ಮಡಚೇ ಬಿಟ್ಟಿತ್ತು, ಎಲ್ಲ ನೀರು ಪಾಲಾದರು. ಇವರು ಹೇಳ್ತಾರೆ, ನಾವೊಂದು ಬಂದ ಕಷ್ಟ ಉಂಟು, ಆದರೆ ನಮಗೆ ದೇವರು ಸಹಾಯ ಮಾಡೋದು, ಒಬ್ಬನೂ ಸಾಯಲಿಲ್ಲ, ನಾವೆಲ್ಲರನ್ನು ಹಿಡಿದು ಮೇಲೆ ಹಾಕಿದೆವು ಅಂತ. ಎನಿವೆ, ಹವಾಮಾನದ ವಿಚಾರವಾಗಿ ನೋಡುವಾಗ, ಗಾಳಿಯ ವಿಚಾರವಾಗಿ ನೋಡುವಾಗ, ಗಾಳಿ ಯಾವ ಟೈಮಲ್ಲಿ ಎಲ್ಲಿ ಬರ್ತದೆ, ಹೇಗೆ ಬರ್ತದೆ ಗೊತ್ತಾಗೋದಿಲ್ಲ ಅಲ್ವಾ? ಗಾಳಿ ಜಸ್ಟ್ ಒಂದು ಗಾಳಿ ಎಂಥದ್ದು? ಗಾಳಿ ಒಂದು ದೇವರ ಸೃಷ್ಟಿಯ ಭಾಗ, ಒಂದು ಅಂಶ, ಒಂದು ಅದು ವಸ್ತು ಹೇಳಬೇಕು, ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅದೊಂದು ಹವಾಮಾನದ ಕಾರ್ಯ. ಓಕೆ, ಗಾಳಿ ಬರುವಾಗ ಏನಾಗ್ತದೆ ಗೊತ್ತುಂಟ? ಎಲ್ಲಿಂದ ಬರ್ತದೆ, ಎಲ್ಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಅದರ ಸಪ್ಪಳ ಕೇಳುವುದಿಲ್ಲ.
ಆದರೆ ಜೋರು ಗಾಳಿ ಬತ್ತು ಪೋಣಂತ ಸಪ್ಪಳ ಕೇಳ್ತದೆ, ಅದು ನಮಗೆ ಕಾಣುವುದಿಲ್ಲ ಅಲ್ವಾ? ಗಾಳಿಯ ಸಪ್ಪಳ ಕೇಳ್ತದೆ ಅಷ್ಟೇ. ಸಪ್ಪಳದಿಂದ ನಾವು ಗುರುತಿಸ್ಕೊಳ್ಳೋದು ಗಾಳಿ ಜೋರುಂಡಿಯಾ. ಮತ್ತು ಮರದ ಇದು ಹೀಗೆಲ್ಲ ಆಗ್ತಾ ಇರ್ತದೆ. ನೀವು ಒಂದು ಹಿಮ್ಸ್ ಸಾಂಗನ್ನು ಬೇರೆಯವರು ಎಡಿಟಿಂಗ್ ಮಾಡಿ ಗಾಳಿಯ ನಿಮಿತ್ತ ಮರಗಳು ಬೀಳುವುದನ್ನು, ಆ ಟೈಮಲ್ಲಿ ಜನರು ಅಲ್ಲಿ ನಿಂತವರು 1 ಸೆಕೆಂಡಲ್ಲಿ ಆಚೆ ಹೋಗುವುದನ್ನು, ದೇವರವರು ತಪ್ಪಿಸುವುದನ್ನು ನೀವು ನೋಡಿದ್ದೀರಾ? ನೋಡಲಿಲ್ವಾ? ಮರಗಳು ಗಾಳಿಯ ನಿಮಿತ್ತ ಅವರು ನಿಂತಿರ್ತಾರೆ, ಹೀಗೆ ಒಂದು ಕ್ಷಣ ಈಚೆ ಹೋಗಿ ಬಿಡ್ತಾರೆ, ಮರ ಆಗಲೇ ಡಮಾಲ್ ಅಂತ ಅಲ್ಲೇ ಬೀಳ್ತದೆ. ಅವರು ಎಲ್ಲಿ ನಿಲ್ತಾರೆ ಅಲ್ಲೇ ಬೀಳ್ತಾರೆ, ಇವರು ತಪ್ಪಿಸಲ್ಪಡ್ತಾರೆ. ಏನಿರಲಿ, ಸಪ್ಪಳ ಕೇಳ್ತದೆ, ಮರಗಿಡಗಳನ್ನು ನೋಡುವಾಗ ನಮಗೆ ಕಾಣ್ತದೆ, ಆದರೆ ಗಾಳಿ ಕಾಣುವುದಿಲ್ಲ. ಅದರ ಕ್ರಿಯೆ ನಮಗೆ ಗೊತ್ತಾಗ್ತದ? ಗಾಳಿ ಮೂಲು ಅದು ಯಾವ ರೀತಿ, ಈಗ ಉದಾಹರಣೆಗಾಗಿ ಯಾವ ರೀತಿ ಕಾರ್ಯ ಮಾಡ್ತಂತ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗಾಗಿ ನೋಡಿದರೆ, ಒಂದು ಮರ ಹೀಗೆ ಬಿದ್ದರೆ ಅದೇ ಕ್ಷಣದಲ್ಲಿ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಮರ ಹೀಗೆ ಬಿದ್ದಿರ್ತದೆ. ಒಮ್ಮೆ ಆಚೆಯಿಂದ ಬಲವಾಗಿ ಬಂದು ಒಮ್ಮೆ ಈಚೆಯಿಂದ ಬಲವಾಗಿ ಬರ್ತದೆ. ಆದ್ದರಿಂದ ಅದರ ಕಾರ್ಯಗಳನ್ನು ಕಣ್ಣಲ್ಲಿ ನೋಡ್ಬೋದು, ಅನುಭವಿಸ್ಬೋದು, ಹೊರತು ಗಾಳಿ ಓಡಾಡೋದು ನಮಗೆ ಕಾಣಲಿಕ್ಕೆ ಆಗುವುದಿಲ್ಲ. ಹೊಸತಾಗಿ ಹುಟ್ಟಬೇಕೆಂಬುದಾಗಿ ಯೇಸುಸ್ವಾಮಿ ಹೇಳಿದಾಗ ಇಲ್ಲಿ ಗಾಳಿಯ ವಿಷಯವನ್ನು ಕೂಡ ಆತನು ಪ್ರಸ್ತಾಪ ಎತ್ತಿ ಮಾತಾಡ್ತಾನೆ. ಇದರಲ್ಲಿ ಏನಾದರೂ ಅರ್ಥ ಆಗ್ತಾ ಇದೆಯಾ? ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ, ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ಇಲ್ಲಿ ನಿಕೋದೇಮ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳ್ತಾ ಇರುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಹೊಸತಾಗಿ ಹುಟ್ಟಬೇಕು. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹಲ್ಲೆಲೂಯಾ. ಹಾಗಾದರೆ ಇದು ಗಾಳಿಯ ವಿಚಾರ ಏನು ತೋರಿಸ್ತದೆ? ಮೂಲ ಭಾಷೆಯಲ್ಲಿ ಹಿಬ್ರು, ಗ್ರೀಕ್, ಈ ಗಾಳಿ ಎಂಬಂಥ ಒಂದು ಪದದ ಅರ್ಥ ಹಿಬ್ರು ಮತ್ತು ಗ್ರೀಕ್ನಲ್ಲಿ ನಾವು ನೋಡುವಾಗ ಇದು ಆತ್ಮ ಎಂಬುದಾಗಿ ಅದು ಏನು ತಿಳಿಸುವಂಥದ್ದಾಗಿದೆ, ಆತ್ಮ. ಹಾಗಾದರೆ ಇದು ನೋಡುವಾಗ ಆತ್ಮನ ಚಲನೆ, ಆತ್ಮನ ಕಾರ್ಯ, ಆ ಆತ್ಮನನ್ನು ಯಾರಾದರೂ ಕಾಣಲಿಕ್ಕೆ ಆಗ್ತಾ ಉಂಟಾ? ಆತ್ಮನನ್ನು ಯಾರೆಲ್ಲ ಕಾಣಲಿಕ್ಕೆ, ಯಾವ ಆತ್ಮ, ಯಾವುದೇ ಆತ್ಮಗಳಿರಲಿ ಕಣ್ಣಿಗೆ ಕಾಣ್ತದ? ಆತ್ಮಗಳಲ್ಲಿ ಎಷ್ಟು ವಿಧದ ಆತ್ಮಗಳಿದೆ? 1 ಮನುಷ್ಯ ಆತ್ಮ, 2 ಪವಿತ್ರ ಆತ್ಮ ಅಥವಾ ದೇವರ ಆತ್ಮ, 3 ದೇವದೂತರ ಆತ್ಮ, ಮತ್ತೆ ಅಶುದ್ಧ ಆತ್ಮ, ತಳ್ಳಲ್ಪಟ್ಟ ದೊಬ್ಬಲ್ಪಟ್ಟ ದೂತರ ಆತ್ಮ, ಸೈತಾನ ಆತ್ಮ ಅಂತ ಹೇಳ್ತೇವೆ. ಓಕೆ, ಈಗ ಯಾವುದೇ ಆತ್ಮ ಅನ್ನುವಾಗ ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಇಲ್ಲಿ ಕೊಡಲ್ಪಟ್ಟಂಥ ವಿಷಯ ಏನಂದರೆ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಅವನು ರಕ್ಷಣೆ ಹೊಂದುವಂಥದ್ದು, ಅವನ ಒಳಗನ ಸ್ಥಿತಿ ಬದಲಾಗುವಂಥದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಕೇವಲ ಹೇಗೆ ಗೊತ್ತಾಗ್ತದೆ ಗೊತ್ತುಂಟಾ? ನಾನು ಹೇಳ್ತೇನೆ. ನಮ್ಮದೊಂದು ಪುಡಿ ಗ್ಯಾಂಗ್ ಇತ್ತು. ಪುಡಿ ಗ್ಯಾಂಗ್, ಒಂದು ಸಾಕ್ಷಿ ಹೇಳ್ತೇನೆ. ಸಾಧಾರಣ ಒಂದು ರಾತ್ರಿ 12, 1, 2 ಗಂಟೆವರೆಗೂ ಕೂಡ ನಮ್ಮ ಪಟ್ಟಣದಲ್ಲಿ ಒಂದು ಪ್ಲೇಸ್, ಈಗ ಸಹ ಪ್ಲೇಸ್ ಉಂಟು. ನಾವು ಎಣ್ಣೆ ಹೊಡೆದು ಬಂದು ವಾಮಿಟಿಂಗ್ ಮಾಡಿದ ರೂಮ್ ಕೂಡ ಹೀಗೆ ಸಹ ಉಂಟು. ಏನಿವೆ ಇರಲಿ, ನಮ್ಮದೊಂದು ಸಣ್ಣ ಪುಟ್ಟ ಗ್ಯಾಂಗ್ ಇತ್ತು. ಒಂದು 5-6 ಜನ ಎಣ್ಣೆ ಹೊಡೆದು ರಾತ್ರಿಯಲ್ಲಿ ಅಲ್ಲಿ ಬಂದು ಕುತ್ಕೊಳ್ಳುವಂಥದ್ದು ಮಧ್ಯದಲ್ಲಿ. ಮನೆಯವರಿಗೆ ಗೊತ್ತೇ ಅಲ್ಲ, ಮನೆಗೆ ಬರುವಾಗ ಕೆಲವು ಸರಿ ಗೊತ್ತೇ ಆಗೋದಿಲ್ಲ. ಓಕೆ, ಆದರೆ ದೇವರ ಆತ್ಮನ ಕಾರ್ಯ ನನ್ನ ಜೀವಿತದಲ್ಲಿ ಆಯಿತು. ಈಗ ಅವರಿಗೆ, ನನ್ನ ಸಹಪಾಠಿಗಳಿಗೆ ಅವರ ಕಾಲ್ ಬರ್ತಾ ಇತ್ತು,
ಓಲ್ಲಾರು ಮಾರ್ರೆ ತೋಜೊಂದೇ ಇಜ್ಜರ್ ಸಡನ್ನಿ ಬರ್ಪಿನ ಉಂತಾಯರು ಏನಾಂಡು ಎಲ್ಲಿದ್ದೀರಿ ನೀವು ಕಾಣ್ತಾನೆ ಇಲ್ಲ, ಸಡನ್ನಿ ಬರೋದು ನಿಲ್ಲಿಸಿದ್ರಿ, ಏನಾಯಿತು? ಏನಾಗಿದೆ ಅಂದರೆ ಒಬ್ಬನಿಗೆ ಹೇಳಿದೆ ಎಂಕ್ ಒಂದು ಸತ್ಯ ಸಂಗತಿ ಗೊತ್ತಾಂಡು ದುಂಬು ಗೊತ್ತಿತ್ತು ಜಿ ಇತ್ತೆ ಗೊತ್ತಾಂಡು ಇರೇ ತೆರೆಯೋರ್ಡ ಇರಿ ಎನ್ನೊಟ್ಟು ಬಲ್ಲೆ ಯಾನ ಐಕ್ ಬರ್ಪುಜಿ, ನಾನು ಅದಕ್ಕೆ ಬರುವುದಿಲ್ಲ, ನೀವು ನನ್ನೊಟ್ಟಿಗೆ ಬನ್ನಿ, ಆಗ ನಿಮಗೆ ಒಂದು ನನಗೆ ತಿಳಿದಂಥ ಸತ್ಯ ಸಂಗತಿ ನಿಮಗೂ ತಿಳಿತದೆ ಅಂತ ಹೇಳಿದೆ. ಅವರು ವೆಯ್ಟ್ ಮಾಡಿದರು, 1 ವಾರ ವೆಯ್ಟ್ ಮಾಡಿದರು, 2 ವಾರ ವೆಯ್ಟ್ ಮಾಡಿದ್ರು. ಜಾನ್ಸನ್ ಇಲ್ಲ ಆ ಗ್ರೂಪಲ್ಲಿ, ಜಾನ್ಸನ್ ಬೇರೆ ಗ್ರೂಪಲ್ಲಿ ಸೇರಿಬಿಟ್ಟಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಜಾನ್ಸನಿಗೆ ಕೆಲವರು ಇಷ್ಟದವರು ಸಿಕ್ಕಿದ್ರು. ಅದರಲ್ಲಿ ಒಂದು ಮಾತು ಬೈಬಲಲ್ಲಿ ಹೀಗೆ ಹೇಳ್ತದೆ, ಭೂಲೋಕದಲ್ಲಿ ಇರುವ ದೇವ ಜನರ ವಿಷಯದಲ್ಲಿ ಇವರೇ ನನಗೆ ಕೀರ್ತನೆಗಳಲ್ಲಿ ಇವರೇ ನನಗೆ ಇಷ್ಟವಾದವರು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕೀರ್ತನೆಯಲ್ಲಿ ಬರೆಯಲ್ಪಟ್ಟ ಒಂದು ಮಾತು, ಭೂಲೋಕದ ದೇವ ಜನರ ವಿಷಯದಲ್ಲಿ ಇವರೇ, ನನಗೀಗ ನೆನಪು ಬರ್ತಿಲ್ಲ ಅದು ಕೀರ್ತನೆ, ಇವರೇ ಇಷ್ಟವಾದವರು. ನೋಡ್ರಿ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ಪರಿಶುದ್ಧಾತ್ಮನ ಕಾರ್ಯ ನನ್ನಲ್ಲಿ ಆಗುವುದು ಯಾರಿಗೂ ಕೂಡ ತಿಳಿಲಿಲ್ಲ, ಅವರು ಕಾಣ್ತಾ ಇಲ್ಲ. ಈಗ ಒಂದು ವಿಷಯ ಹೇಳ್ತೇನೆ, ಒಬ್ಬನನ್ನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಆಪತ್ತಿನ ಕಡೆಗೆ ಹೋಗ್ತಾ ಇದ್ದಾನೆ, ವಿಪತ್ತಿನ ಕಡೆಗೆ ಹೋಗ್ತಾ ಇದ್ದಾನೆ. ಅವನಿಗೆ ಹೋಗಿ ಹೆಲ್ಪ್ ಮಾಡುವಂಥದ್ದು, ಅವನನ್ನು ಎಳ್ಕೊಂಡು ಬರುವಂಥದ್ದೆಲ್ಲ ನಮಗೆ ಕಾಣ್ತದೆ ಅಲ್ವಾ? ನಾವು ಶರೀರಿಗಳು ಹೋಗಿ ಶರೀರಧಾರಿಗಳಿಗೆ ಹೆಲ್ಪ್ ಮಾಡುವಾಗ ಅವರು ಒಂದು ಆಪತ್ತಿನಿಂದ ತಪ್ಪಿಸಲ್ಪಡೋದಕ್ಕೆ ಹೋಗಿ ಅವರಿಗೆ ಹೆಲ್ಪ್ ಮಾಡುವಾಗ ಕಾಣ್ತದೆ. ಆದರೆ ದೇಹವಿಲ್ಲದ ಆತ್ಮಸ್ವರೂಪಿಯಾದಂಥ ಆತ್ಮನಾದ ದೇವರು ಆತನು ಮಾಡುವ ಕಾರ್ಯ ಕಾಣುವುದಿಲ್ಲ, ಅದರ ಫಲ ಮಾತ್ರ ಕಾಣ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವ ಸಂದರ್ಭದಲ್ಲಿ, ಎಲ್ಲಿ, ಹೇಗೆ ಪರಿಶುದ್ಧಾತ್ಮನು ಕಾರ್ಯ ಮಾಡುತ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತು ಇನ್ನೊಂದು ಕಡೆ ಗಾಳಿಯ ಕುರಿತಾಗಿ ನಾವು ನೋಡ್ಬೋದು, ಕೆಲವು ಕಡೆ ಗಾಳಿಯ ಕುರಿತಾಗಿ ನೋಡ್ಬೋದು. ಇನ್ನೊಂದು ಕಡೆ ಎಲ್ಲಿ ಗೊತ್ತುಂಟ, ಬೈಬಲಲ್ಲಿ ಬರೆಯಲ್ಪಟ್ಟ ಮಾತು 2ನೇ ಅಧ್ಯಾಯ 2ನೇ ವಚನ, ಅಪೊಸ್ತಲರ ಕೃತ್ಯ, ಅಲ್ಲಿ ಕೂಡ ಗಾಳಿ ಬೀಸುತ್ತದೋ ಎಂಬಂತೆ ಅಂತ ಬರೆದಿದೆ. ಗಾಳಿ ಬೀಸುತ್ತದೋ ಎಂಬಂತೆ ಅಂತ ಬರೆದಿದೆ. ಹೌದಾ? ಅದು ಯಾವಾಗ, ಯಾವ ಸಂದರ್ಭ? ಯೇಸು ಕ್ರಿಸ್ತರ ಶಿಷ್ಯರು ಅವರು ಯೇಸು ಕ್ರಿಸ್ತರ ಮಾತಿಗೆ ತಕ್ಕಂತೆ ಪವಿತ್ರಾತ್ಮನ ಅನಾಯಿಂಟಿಂಗ್ ಆಗಿ ಕಾದಿರುವಾಗ, ಅನಾಯಿಂಟಿಂಗ್ ಅವರ ಮೇಲೆ ಬರ್ತದೆ, ಆ ಸ್ಪಿರಿಟ್ ಅವರಲ್ಲಿ ಬರ್ತದೆ. ಹಲ್ಲೆಲೂಯಾ. ಅಭಿಷೇಕ ಆಗ್ತದೆ. ಅಲ್ಲಿ ಗಾಳಿ ಬೀಸುತ್ತದೋ ಎಂಬಂತವಾಗ ಅಲ್ಲಿ ಕೂಡ ಮೂಲ ಅರ್ಥ ಆತ್ಮ ಎಂಬುದಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನೊಂದು ಕಡೆ ಹಲ್ಲೆಲೂಯಾ 37ನೇ ಅಧ್ಯಾಯ ಎಜ್ಕೇಲನ ಪ್ರಬೋಧನ ಗ್ರಂಥದಲ್ಲಿ ನೀವು ಓದಿದಿರಲ್ಲ, ಅಲ್ಲಿ ಒಂದು ವಿಷಯ ಉಂಟು. ಏನು ವಿಷಯ? ಎಜ್ಕೇಲನಿಗೆ ದೇವರು ಹೇಳುವಂತ ವಿಚಾರ, ಒಣಗಿದ ಎಲುಬುಗಳಿಗೆ ಏನು ಮಾಡು, ನೀನು ನುಡಿ. ಆಗ ನಾನು ಏನು ಮಾಡ್ತೇನೆ, ನೀನು ನುಡಿಯುವಾಗ ನಾನು ಜೀವ ಶ್ವಾಸವನ್ನ ಅದರ ಒಳಗೆ ಕಳಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ. 37ನೇ ಅಧ್ಯಾಯ ಎಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಓದ್ತಾ ಹೋಗುವಾಗ ಆ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಮಾತು. ಹೌದಾ? ನೀನು ನುಡಿ. ನೋಡ್ರಿ, ಬೇಕಾದರೆ 1ನೇ ವಚನ ಸ್ವಲ್ಪ ನೋಡೋಣ ನಾವು. ಅಲ್ಲಿ ಅದರಲ್ಲಿರುವಂಥ ಕೆಲವು ಸತ್ಯಾಂಶಗಳು, ಹೊಸ ಒಡಂಬಡಿಕೆಯ ಸತ್ಯಾಂಶಗಳು ಅದರಲ್ಲಿ ಅಡಕವಾಗಿದೆ. ಓಕೆ, 37ನೇ ಅಧ್ಯಾಯ 1 ವಚನ ಹೇಳ್ತದ? ಅಲ್ಲಿ 1ರಿಂದ ಓದ್ತಾ ಬನ್ನಿ.
ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು. ಬಹಳ ಗಮನ ಇಟ್ಟು ಕೇಳ್ರಿ. ಈಗ ಇಲ್ಲಿ ಎಚ್ಕೇಲನು ದೇವರ ಹಸ್ತಸ್ಪರ್ಶದಿಂದ ಪರವಶ ಆಗ್ತಾ ಇದ್ದಾನೆ. ಹಾಲೆಲೂಯಾ. ಟಚ್ನಿಂದ ಆತ್ಮ ಪರವಶನಾಗ್ತಾ ಇದ್ದಾನೆ, ಅಥವಾ ಆತ್ಮನಿಂದ ತುಂಬಲ್ಪಡ್ತಾ ಇದ್ದಾನೆ. ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು. ನೋಡ್ರೆ, ಆತನಿಗೊಂದು ಕ್ವಶನ್ ಕೇಳ್ತಾನೆ. ಇಂದಿನ ವಚನ 3ನೇ ವಚನ, ಆತನು ನನ್ನನ್ನು, ಈಗ ಏನು ಗೊತ್ತುಂಟ, ಯೆಹೋವನ ಆತ್ಮನಿಂದ ಸ್ಪರ್ಶಿಸಲ್ಪಟ್ಟಂತ ಎಚ್ಕೇಲನನ್ನ ದೇವರು, ಆತ್ಮಪರವಶನಾದಂಥ ಎಚ್ಕೇಲನನ್ನ ದೇವರು ಒಂದು ಪ್ಲೇಸಲ್ಲಿ ನಡೆಸ್ತಾ ಇದ್ದಾನೆ. ಯಾವ ಪ್ಲೇಸ್ ಗೊತ್ತುಂಟ? ಒಂದು ತಗ್ಗಿನಲ್ಲಿ ನಡೆಯುವಾಗ ಎಲ್ಲ ಡ್ರೈ ಬೋನ್ಸ್, ತಿಳ್ಕೊಳ್ಳಿ, ಡ್ರೈ ಬೋನ್ಸ್ ಇನ್ನು ಅದು ಜೀವ ಬರುದು. ಹೌದಾ? ಏನು ಹೇಳ್ತೀರಿ? ಒಣಗಿದ ಎಲುಬುಗಳು, ಒಣಗಿದ ಸ್ಥಿತಿ. ಇನ್ನು ಸ್ವಲ್ಪ ಸಮಯದಾದ್ರೆ ಒಣಗಿ ಮುಟ್ಟಿದ್ರೆ ಮತ್ತೆ ಪುಡಿ ಆಗ್ತದೆ, ಅದು ಮಣ್ಣಾಗಿ ಹೋಗ್ತದೆ. ಅಂಥ ಸ್ಥಿತಿ ಜೀವ ಹೊಂದುದು ಹೌದಾ? ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಕೆಲವು ಸಮಯದಲ್ಲಿ ದೇವರ ಪ್ರಶ್ನೆಗಳು ಹಾಗಿರ್ತದೆ, ಮನುಷ್ಯ ಬುದ್ಧಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗದ ಸ್ಥಿತಿ ಇರ್ತದೆ. ಅಲ್ವಾ? ಇದರಲ್ಲಿ ಏನು ನೋಡ್ತೇವೆ ಗೊತ್ತುಂಟ? ನ್ಯಾಚುರಲ್ ದೃಷ್ಟಿಯಿಂದ ನೋಡುವಾಗ ಸಾಧ್ಯನೇ ಇಲ್ಲದ ಸಂಗತಿಗೆ ಸಾಧ್ಯ ಉಂಟಂತ ಹೇಗೆ ಹೇಳಲಿಕ್ಕಾಗ್ತದೆ? ನ್ಯಾಚುರಲ್ ಐಸಲ್ಲಿ ನೋಡುವಾಗ ಸಾಧ್ಯನೇ ಇಲ್ಲ, ಇದು ಮುಗೀತು, ಇದು ಹೋಯಿತು, ಇದು ಆಗುವುದೇ ಇಲ್ಲಮ್ಮಂತ ಒಂದು ಸ್ಥಿತಿಗತಿಗಳು. ಈಗ ಅದನ್ನು ಆಗ್ತದಂತ ಯಾರು ಹೇಳಲಿಕ್ಕೆ ಆಗ್ತದೆ? ಅದಕ್ಕೆ ಇವನು ಅಧಿಕ ಪ್ರಸಂಗ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆತ್ಮಪರವಶನದ ಆತ್ಮನಿಂದ ನಡೆಸಲ್ಪಡುವಂಥ ವ್ಯಕ್ತಿ ಅಧಿಕ ಪ್ರಸಂಗ ಮಾತಾಡೋದಿಲ್ಲ. ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನೀನೇ ಬಲ್ಲೆ. ಅವನಿಗೆ ಬೇಕಿತ್ತು ಅದರ ರೆವಲೇಷನ್, ಅದರ ಪ್ರಕಟಣೆ ದೇವರಿಂದಲೇ ಆತನಿಗೆ ಬೇಕಿತ್ತು ಎಂದು ಉತ್ತರ ಕೊಟ್ಟನು. ಮುಂದೆ ಏನು ಹೇಳ್ತದೆ? ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ, ಮಾಂಸವನ್ನು ಹರಡಿ, ಚರ್ಮವನ್ನು ಹೊದಿಸಿ, ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಪ್ರಿಯರೇ, ಅಲ್ಲಿ 5 ಮತ್ತು 6ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆತನು ಕೇಳಿದ ಪ್ರಶ್ನೆಗೆ ದೇವರು ಕೊಡುವಂಥ ಉತ್ತರ, ನಾನು ಅವುಗಳೊಳಗೆ ಶ್ವಾಸವನ್ನು ಕಳಿಸ್ತೇನೆ, ಅವುಗಳು ಬದುಕ್ತವೆ ಎಂಬುದಾಗಿ. ಹಾಲಲ್ಲಿ 5ನೇ ವಚನದಲ್ಲಿ, ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ಮತ್ತೆ ನೀವು
ಬದುಕುವಿರಿ ಎಂಬುದಾಗಿ ಹೇಳ್ತದೆ. ನೋಡಿ, ಈ ಒಂದು ಅಧ್ಯಾಯ ಅದರ ಮೂಲ ಅರ್ಥಗಳಲ್ಲಿ ನಾವು ನೋಡೋದಾದ್ರೆ ಇದು ಇಸ್ರಾಯೇಲ್ ವಂಶದ ಪುನರ್ಸ್ಥಾಪನೆಯ ಕುರಿತಾಗಿ ಬರೆಯಲ್ಪಟ್ಟಂತ ಒಂದು ಕಡೆ ದೇವರ ವಾಕ್ಯ ಯಾವಾಗಲೂ ಎಂತ ಗೊತ್ತುಂಟ, ಇಬ್ಬಾಯಿ ಕತ್ತಿ ಟೂವೆ. ಒಂದು ಕಡೆ ಇಸ್ರಾಯೇಲ್ ವಂಶ, ಇನ್ನೊಂದು ಕಡೆ ಆ ವಂಶದಿಂದ ಹುಟ್ಟು ಬರಲಿಕ್ಕಿರುವಂತ ಕ್ರಿಸ್ತನ ಮೂಲಕ ಹುಟ್ಟಿ ಬರಲಿಕ್ಕಿರುವಂತ ಸಭೆಗೆ ಅದು ಮಾತಾಡುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ಹಲ್ಲೆಲೂಯಾ. ಈಗ ಒಂದು ಸಾಧಾರಣ ದೃಷ್ಟಿಗೆ ಸತ್ತು ಕರಗಿ ಹೋಗುತ್ತಿರುವಂಥ ಸಂಗತಿಗಳು ನ್ಯಾಚುರಲ್ ದೃಷ್ಟಿಗೆ ಅದು ಬದುಕಲಿಕ್ಕೆ ಆಗ್ತದ? ನಾನು ಹೇಳಿದಷ್ಟೇ ಮಾಡು, ಅದೆಲ್ಲ ನಿನ್ನ ಕ್ವಶನ್ಗಳು ಬೇಡ. ಕೆಲವು ಸರಿ ನಾವು ಮಾಡುವ ತಪ್ಪೇನು ಗೊತ್ತುಂಟ, ದೇವರ ಮಾತನ್ನ ಇದ್ದ ಮಾತನ್ನ ಅರ್ಥೈಸಿಕೊಳ್ಳದೆ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಉತ್ತರವನ್ನು ದೇವರಿಗೆ ಕೊಡ್ತೇವೆ. ಆದರೆ ಆತನು ಒಂದು ಮಾತು ಕೂಡ ದೇವರಿಗೆ ಅಲ್ಲಿ ಹೇಳಲಿಲ್ಲ. ಏನು ಹೇಳಲಿಲ್ಲ? ಯಾನು ಪೋಪು ಜೌಪುರ ಸಾಧ್ಯನೇ, ಜೀಂಚ ಸಾಧ್ಯ ಉಂಟು ಹೇಳಲಿಲ್ಲ. ನೀನೇ ಬಲ್ಲೆ. ಅದಕ್ಕೆ ದೇವರು ಹೇಳ್ತೇನೆ, ನೀನು ಇಷ್ಟೇ ಮಾಡು, ದೈವೋಕ್ತಿ ನುಡಿ, ವರ್ಡ್ ನುಡಿ, ದೇವರ ನುಡಿಗಳನ್ನು ನುಡಿ, ಮತ್ತದು ನಾನು ಮಾಡ್ತೇನೆ. ಹಲ್ಲೆಲೂಯಾ. ನುಡಿವಾಗ ಏನಾಯ್ತು ಗೊತ್ತುಂಟ? ದೈವೋಕ್ತಿ ನುಡಿವಾಗ ಒಣಗಿದ ಎಲುಬುಗಳು ಶರೀರವಾಗಿ ಮಾರ್ಪಡ್ತದೆ. ಆದರೆ ಈಗ ಅದು ಹೇಳ್ಬೇಕಲ್ವಾ, ಈಗ ಶ್ವಾಸಕ್ಕೆ ಮಾತಾಡು, ಬೀಸು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಶ್ವಾಸ ಅಂದರೆ ಪವಿತ್ರಾತ್ಮನನ್ನು ಸೂಚಿಸ್ತದೆ. ಒಂದು ಕಡೆ ಚದರಿಸಲ್ಪಟ್ಟಂತ ಇಸ್ರಾಯೇಲ್ ಜನಾಂಗ ಒಟ್ಟುಗೂಡಿ ಲೆಕ್ಕಿಸಲಾರದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದಾಗಿ ಇಸ್ರಾಯೇಲ್ ದೇಶ ಕಟ್ಟಲ್ಪಡುವಂತ ಒಂದು ವಾಗ್ದಾನ. ಹಲ್ಲೆಲೂಯಾ. ಎಚ್ಕೆಲನಿಗೆ ಹೇಳ್ತಾನೆ, ನೀನು ಅವರ ಸತ್ತ ಸ್ಥಿತಿ ನೋಡಬೇಡ, ಅವರ ಪರಿಸ್ಥಿತಿ ನೋಡಬೇಡ, ಅವರ ಮಾತುಗಳನ್ನು ಕೇಳಬೇಡ. ನೀನು ಹೋಗುವಾಗ, ಅದರ ಅರ್ಥ ಏನಂದ್ರೆ, ನೀನು ಹೋಗುವಾಗ ಅವರು ನಿನ್ನನ್ನು ಹೀಯಾಳಿಸ್ಬೋದು, ನಿಂದಿಸ್ಬೋದು, ನಿನಗೆ ಅಗೇನ್ಸ್ಟ್ ಆಗಿ ನಿಲ್ಬೋದು. ನೀನು ಅದಕ್ಕೆಲ್ಲ ಗಮನ ಕೊಡಬೇಡ. ನೀನು ನುಡಿತಾ ಇರು. ದೇವರು ಪ್ರವಾದಿಯಾದ ಎಚ್ಕೆಲನ ಮೂಲಕ ಅನೇಕ ದೈವೋಕ್ತಿಯನ್ನು ಕಳಿಸಿದ್ದಾನೆ. ಒಂದು ಕಾಲ ಬಂತು ಆ ಪ್ರವಾದನೆ ಪ್ರಕಾರ ಆ ಜನರು, ಸತ್ತ ಸ್ಥಿತಿಯಲ್ಲಿದ್ದಂಥ ಜನರು ದೇವರಾತ್ಮನ ಸಹಾಯದಿಂದ, ಅಳವಡಂಬಡಿಕೆಯಲ್ಲಿ ಕೂಡ ದೇವರಾತ್ಮನ ಒಂದು ಕಾರ್ಯ ಪ್ರಬಲವಾಗಿತ್ತು. ದೇವರ ವಾಕ್ಯ ನುಡಿಯಲ್ಪಡುವಾಗ ಕಾರ್ಯ ಮಾಡೋದು, ದೇವರು ನುಡಿಯುವಾಗ ಕಾರ್ಯ ಮಾಡೋದು ದೇವರ ಆತ್ಮನೇ. ಹಲ್ಲೆಲೂಯಾ. ಅಲ್ಲಿ ಸತ್ತ ಸ್ಥಿತಿಯಲ್ಲಿದ್ದಂಥ ಜನರ ಜೀವಿತವನ್ನು ಬದಲಾಯಿಸಿ ಅವರೆಲ್ಲರೂ ಒಂದುಗೂಡುವಂತೆ ಆತನು ಮಾಡಿದ. ಅದೇ ಪ್ರಕಾರ ಇಲ್ಲಿ ಫಸ್ಟ್ ನೋಡುವಾಗ ಎಚ್ಕೆಲನು ದೇವರಾತ್ಮ ಪರವಶನಾದವ. ಹಲ್ಲೆಲೂಯಾ. ಅವನು ಮಾತಾಡುವಂಥದ್ದು ಇದು ಏನು ತೋರಿಸ್ತದಂದ್ರೆ, ಇನ್ನೊಂದು ಕಡೆ ಗಾಸ್ಪಲ್. ಹಲ್ಲೆಲೂಯಾ. ದೇವರಾತ್ಮನಿಂದ ತುಂಬಲ್ಪಟ್ಟವರು ಗಾಸ್ಪಲ್ ಅನ್ನ ಮಾತಾಡುವಾಗ ಏನಾಗ್ತದೆ ಗೊತ್ತುಂಟ? ದೈವೋಕ್ತಿಯನ್ನು ನುಡಿಯುವಾಗ, ಶ್ವಾಸಕ್ಕೆ ನುಡಿಯುವುದಂದ್ರೆ ಏನು ಗೊತ್ತುಂಟ? ದೈವೋಕ್ತಿ ನುಡಿಯುವುದಂದ್ರೆ ಸುವಾರ್ತೆಯನ್ನು ಸಾರುವಂಥದ್ದು. ಶ್ವಾಸಕ್ಕೆ ನುಡಿದಂತೆ ಅಂದ್ರೆ ಏನು ಗೊತ್ತುಂಟ? ಪವಿತ್ರ ಆತ್ಮನೇ ನಿನ್ನ ಕಾರ್ಯ ನಡೆಯಲಿ ಎಂಬುದಾಗಿ ಒಳಗಿಂದ ಒಳಗೆ ಪ್ರೇಯರ್ ಮಾಡ್ತಾ ಇರುವಂಥದ್ದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಂಥ ಸ್ಥಿತಿಯಲ್ಲಿದ್ದಂಥ ಜನರಿರಲಿ, ಎಂಥ ಬಂಧನದಲ್ಲಿದ್ದಂಥ ಜನರಿರಲಿ, ನೋಡ್ರಿ, ಅವರಿಗೆ ದೈವೋಕ್ತಿ ಅಂದರೆ ಗಾಸ್ಪಲ್ ನುಡಿಯುವಾಗ ಹೇಗೆ ಎಚ್ಕೆಲನ ಮೂಲಕ ನುಡಿಗಳು ನುಡಿಸಲ್ಪಟ್ಟಿತ್ತೋ ಅದೇ ಪ್ರಕಾರ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿದಂಥ ವ್ಯಕ್ತಿಗಳ ಮೂಲಕ ದೈವೋಕ್ತಿ ನುಡಿಸಲ್ಪಡುವಾಗ ಏನು ಗೊತ್ತುಂಟ? ಕಾರ್ಯ ಆಗ್ತದೆ. ನಾವು ಸಮಸ್ಯೆಯಲ್ಲಿ ಗೊತ್ತುಂಟ, ಸತ್ತ ಸ್ಥಿತಿಯನ್ನೇ ಮೆಡಿಟೇಟ್ ಮಾಡ್ತೇವೆ. ಆ ಸತ್ತ ಸ್ಥಿತಿ, ಅವರ ಮಾತು, ಅವರ ವರ್ತನೆ, ಅವರ ಕ್ರಿಯೆ, ಇಜ್ಜಪ್ಪ ಒಂದು ಏತು ಪಂಡಲ ಪೂಜಿ. ಹೌದಾ? ವರ್ಡ್ ಆಫ್ ಗಾಡ್ ಹಾಗೆ ಉಂಟ? ಇನ್ನೊಂದು ವಾಕ್ಯ ನಿಮಗೆ ತೋರಿಸ್ತೇನೆ, ನಿಮಗೆ ಎನ್ಕರೇಜ್ ಆಗ್ತದೆ. 11ನೇ ಅಧ್ಯಾಯ ಪ್ರಸಂಗಿ 5ನೇ ವಚನ.
ನನ್ನ ನಿನ್ನ ದೇವರಲ್ಲಿ ಆಗದಿರುವಂಥ ಯಾವುದಾದ್ರೂ ಒಂದು ಕಾರ್ಯ ಉಂಟಾ? ಎಂಥ ಕಠಿಣತನವನ್ನು ಮುರಿಲಿಕ್ಕೆ ಆತನಲ್ಲಿ ಸಾಧ್ಯವಿಲ್ಲವಾ? ಹಲ್ಲೆಲೂಯಾ. 11ನೇ ಅಧ್ಯಾಯ ಪ್ರಸಂಗಿ 5ನೇ ವಚನ, 11:5. ಅಲ್ಲಿ ಬ್ಯೂಟಿಫುಲ್ ಆಗಿ ಒಬ್ಬ ಸೊಲೊಮೋನನಲ್ಲಿ ಒಂದು ವಿಷಯ ಬರ್ದಿದ್ದಾನೆ. ಏನ್ ಬರ್ದಿದ್ದಾನೆ ನೋಡಿ. ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೆ. ದೇವರ ಕಾರ್ಯ ನಾವು ಅರಿಲಿಕ್ಕೆ ಆಗೋದಿಲ್ಲ. ಎಂಥ ಸತ್ತ ಸ್ಥಿತಿಯನ್ನು ಕೂಡ ಎಂಡ್ ಮೂಮೆಂಟ್ ಲಾಜರ ಸತ್ತಾಗಿದೆ, ಗೋರಿಯಲಿಟ್ಟಾಗಿದೆ, ನಾತ ಹುಟ್ಟಾಗಿದೆ, ಆದರೂ ಕೂಡ ಎದ್ದು ಬಂದಿದ್ದಾನೆ ಅಲ್ವಾ? ಅದೇ ಪ್ರಕಾರ ಪ್ರಸಂಗ ಹೇಳ್ತಾನೆ ಗಾಳಿಯ ಗತಿ ಅನ್ನುವಾಗ ಈ ಗಾಳಿಯ ಮೂಲ ಅರ್ಥ ಪವಿತ್ರಾತ್ಮನ ಕಾರ್ಯಸ್ಥಿತಿಗಳು. ಹಲ್ಲೆಲೂಯಾ. ಪವಿತ್ರಾತ್ಮನ ಕಾರ್ಯಗಳನ್ನು ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿದು. ಯಾರಾದರೂ ಗರ್ಭದೊಳಗೆ ಒಬ್ಬ ಗರ್ಭಿಣಿ ಸ್ತ್ರೀಯ ಹೊಟ್ಟೆ ಒಳಗೆ ಎಲುಬು ಬೆಳೆಯುವುದು, ಮಾಂಸಗಳು ಬೆಳೆಯುವುದು, ನರನಾಡಿಗಳು ಬೆಳೆಯುವುದು, ಬ್ರೈನ್ ಬೆಳೆಯುವುದು ಯಾರಿಗಾದ್ರೂ ನೀವು ನೋಡಿದ್ದೀರಾ? ತಂದೆ ತಾಯಿಗಳು ನೋಡ್ತಾರಾ? ಅಥವಾ ಡಾಕ್ಟರ್ ನೋಡ್ಲಿಕ್ಕೆ ಆಗ್ತದಾ? ಡಾಕ್ಟ್ರು ಮಗುವಿನ ಸೈಜ್ ನೋಡ್ಬೋದಾ? KG ನೋಡ್ಬೋದು, ಸೈಜ್ ನೋಡ್ಬೋದು ಅಷ್ಟೇ. ಈಗ ಆಧುನಿಕ ಒಂದು ತಂತ್ರಜ್ಞಾನದಿಂದ ಇಷ್ಟು ಬೆಳೆದಿದೆ, ಆ ಬೆಳವಣಿಗೆ ಒಂದು ಅವರ ಆಲೋಚನೆ ರೈಟ್ ವೇಯಲ್ಲಿ ಇದೆ. ಆದರೆ ಹೇಗೆ ಬೆಳೆದಿದೆ, ಹೇಗೆ ಬೆಳೀತಾ ಇದೆ ಗೊತ್ತೇ ಇಲ್ಲ. ಒಂದು ತಿಳ್ಕೊಳ್ಳಿ, ಎಜ್ಕೇಲನಿಗೆ ದೇವರು ಹೇಳಿದ್ದು, ನೀನು ನುಡಿ, ನೀನು ನಿನ್ನ ಕೆಲಸವನ್ನು ಮಾಡು. ಅದು ಸತ್ತು ಹೋದಂಥ ಸ್ಥಿತಿಯಲ್ಲಿದ್ದರೂ ಕೂಡ ಹಲ್ಲೆಲೂಯಾ, ಗಾಳಿ ಹೇಗೆ ವರ್ಕ್ ಮಾಡ್ತದೋ ಪವಿತ್ರಾತ್ಮನ ವರ್ಕ್ ನಡೀತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಸ್ಪಲ್ ಪ್ರೀಚ್ ಆಗುವಾಗ ನಾವು ನಂಬಿಕೆಯಿಂದ ಪ್ರೀಚ್ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ. ಸ್ವಾಮಿ ಏನು ಹೇಳಿದ್ದಾನೆ ಗೊತ್ತುಂಟಾ? ಹೋಗಿರಿ ಸುವಾರ್ತೆ ಸಾರಿರಿ, ಬಾಕಿ ಆಯೆ ಮೃದು ಮೈಂಡ್ ದಯನ, ಕಠಿಣ ಮೈಂಡ್ ದಯನ, ಆಯೆ ರಿಸೀವ್ ಮಲ್ಪುಜನ ಆಯನ ಒಂದು ಇಂಚೊಂಡು ಹಾವಭಾವ ಇಂಚೊಂಡು ಸ್ಟಡಿ ಮಾಡಿಕೊಂಡು ಹೋಗಿ ಅಂತ ಎಲ್ಲಿ ಸಹ ಬರಲಿಲ್ಲ. ಪರಿಶುದ್ಧಾತ್ಮನು ಪ್ರೇರೇಪಿಸೋದಾದ್ರೆ, ಇನ್ನೊಮ್ಮೆ ಹೇಳ್ತೇನೆ, ಎಂಥ ಲಾಸ್ಟ್ ಸ್ಟೇಜಿನ ಸ್ಥಿತಿ ಇರಲಿ, ಪವಿತ್ರಾತ್ಮನಿಗೆ ಅದು ಲಾಸ್ಟ್ ಸ್ಟೇಜೇ ಅಲ್ಲ. ಹಲ್ಲೆಲೂಯಾ. ಕೆಲವರು ಜೀವಿತದಲ್ಲಿ ಈ ಲೋಕ ಯಾತ್ರೆಯಲ್ಲಿ ಕೆಡುಕನ ನಿಮಿತ್ತವಾಗಿ ಜಾರಿ ಹೋಗ್ತಾರೆ. ಭೂಲೋಕದಲ್ಲಿ ದೇವರು ತಾಯಿ ಗರ್ಭದಲ್ಲಿ ಅವರನ್ನು ಯಾಕೆ ಉಂಟು ಮಾಡಿದನೆಂಬುದಾಗಿ ಅವರು ಅರಿಯದೆ ಹೋಗ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತುಂಟ? ನಮಗೆ ನಮ್ಮ ಹಿರಿಯರು ಸರಿಯಾದಂಥ ಸತ್ಯವನ್ನು ತಿಳಿಸಲಿಲ್ಲ, ಅಥವಾ ನಮ್ಮ ಫೆಲೋಶಿಪ್ಗಳು ಸರಿಯಾದಂಥ ಸತ್ಯಗಳನ್ನು ತಿಳಿಸದೇ ಇರುವಾಗ ನಮಗೂ ಕೂಡ ಗೊತ್ತಾಗುವುದಿಲ್ಲ. ಜಾರಿ ಹೋಗ್ತಾ ಇರ್ತವೆ. ಒಂದು ವೇಳೆ ಎಂಥ ಜಾರಿದ ಸ್ಥಿತಿಯಲ್ಲಿದ್ದರೂ ಕೂಡ ಕೆಲವರು ಹೇಳ್ಬೋದು, ಡಾಕ್ಟರ್ ಹೇಳ್ಬೋದು ನನ್ನ ಆಪಿನೇಜ್, ಒಂದು ಆಪಿನೇಜ್, ಅಥವಾ ಕೌನ್ಸಿಲರ್ ಹೇಳ್ಬೋದು ಕೌನ್ಸಿಲಿಂಗ್ ಮಾಡಿ 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 ಸಾಕಾಯಿತು, ಇನ್ನೂ ಇದು ಆಗುವ ಹಾಗೆ ಕಾಣೋದಿಲ್ಲ. ಯಾರು ಹೇಳಿದರೂ ಕೂಡ ಪರಿಶುದ್ಧಾತ್ಮನು ಯಾವತ್ತೂ ಹಾಗೆ ಹೇಳೋದಿಲ್ಲ. ಹಲ್ಲೆಲೂಯಾ. ಸತ್ತ ಸ್ಥಿತಿಯನ್ನು ಉಜ್ಜೀವಿಸ ಮಾಡುವಂಥದ್ದು ದೇವರ ಕಾರ್ಯ, ನಾವು ಅರಿಯಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ರಿಯರೇ, ನಿಕೋದೇಮನಿಗೆ ಯೇಸು ಹೇಳುವಂಥ ಮಾತಿದೆ, ಆತ್ಮನಿಂದ ಹುಟ್ಟಿದವರು ಇಂಥವರೇ. ಅಂದರೆ ಅವರಲ್ಲಿ ಗಾಸ್ಪಲ್ನ ಮೂಲಕ ಪವಿತ್ರಾತ್ಮನು ಮಾಡುವ ಕಾರ್ಯ ಯಾರಿಗೂ ಕಾಣುವುದಿಲ್ಲ, ಆದರೆ ಪವಿತ್ರಾತ್ಮನ ಕಾರ್ಯದ ಫಲಗಳನ್ನು ಜನರು ಕಾಣ್ತಾರೆ. ಹಲ್ಲೆಲೂಯಾ. ಇದು ನೀನು ಅರಿಯೆ ಅಥವಾ ನೀನು ತಿಳಿಯುವುದಿಲ್ಲ. ಯಾರು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಇಲ್ವೋ ಅವರು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಉಳ್ಳವರನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಒಂದು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪವಿತ್ರಾತ್ಮನು ಇಷ್ಟು ಮಾತಾಡಿದೆ ಯಾಕೆ ಗೊತ್ತುಂಟ? ಕೆಲವೊಂದು ಸಾರಿ ಬಾರ್ನ್ ಅಗೇನ್ ಇಲ್ಲದವರು ಬಾರ್ನ್ ಅಗೇನ್ ಅವರನ್ನು ತಿಳ್ಕೊಳ್ಳಿಕ್ಕೆ
ಆಗುವುದಿಲ್ಲ, ಅದು ಸಹಜ. ಆದರೆ ಬಾರ್ನೆಗೇನ್ ಅವನಿಗೇನೆ ನಾನು ಬಾರ್ನೆಗೇನ್ ಎಂಬುದಾಗಿ ತಿಳುವಳಿಕೆ ಇಲ್ಲ ಅಂದರೆ ಇದು ಆಘಾತ, ಇದು ಆಘಾತ. ಪರಿಶುದ್ಧಾತ್ಮನ ಕಾರ್ಯ ಗಾಸ್ಪಲ್ ಬರುವಾಗ ನನ್ನ ಜೀವಿತದಲ್ಲಿ ಆಗಿದೆ ಎಂಬಂತ ನಂಬಿಕೆ ಇಲ್ಲದಿದ್ದರೆ ಕ್ರೈಸ್ತ ಬಾಳ್ವೆ ಅದು ವ್ಯರ್ಥವಾದಂಥದ್ದು. ಪ್ರಿಯರೇ, ದೇವರ ವಾಕ್ಯದ ಮೂಲಕ ನಾವು ಸುವಾರ್ತೆಯ ಮೂಲಕ ದೈವೋಕ್ತಿಗಳು ಬರುವಾಗ ಹೋಲಿ ಸ್ಪಿರಿಟ್ ವರ್ಕ್ ಆಗ್ತದೆ. ಎಲ್ಲಿ ಆಗಿದೆ ಗೊತ್ತಾ? ನಿಮಗೆ ನಾನು ತೋರಿಸ್ತೇನೆ ದೇವರ ವಾಕ್ಯದಲ್ಲಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಐ ಥಿಂಕ್ 5ನೇ ವಚನವನ್ನು ನೋಡ್ರಿ. ಅಲ್ಲಿ 1 ಥೆಸಲೋನಿಕ, ತೆಗಿರಿ ಬೈಬಲ್ ತೆಗಿರಿ, ಫಾಸ್ಟ್ ತೆಗಿರಿ. ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ಸಾರಿದ ಸುವಾರ್ತೆ ಹೇಗೆ ಬರಲಿಲ್ಲಂತೆ? ನಿಮ್ಮಲ್ಲಿ ಬರೀ ಜಸ್ಟ್ ಮಾತಲ್ಲ. ಇಲ್ಲಿ ಏನು ನೋಡ್ತೇವೆ ಅಂತ, ಗಾಸ್ಪಲ್ ಹೇಗೆ ಬಂತು? ಶಕ್ತಿ, ಪವರ್ ಆಫ್ ಗಾಡ್, ಅಥವಾ ದೇವರ ಒಂದು ಶಕ್ತಿಯೊಡನೆ ಬಂತು. ಹಲ್ಲೆಲೂಯಾ. ಅದು ಬರಬೇಕಾದ್ರೆ ಕಾರಣ ಏನು ಗೊತ್ತುಂಟ? ಅವರಿಗೆ ಗಾಸ್ಪಲ್ ಅಥವಾ ಗುಡ್ ನ್ಯೂಸ್ ಅಂದ್ರೆ ಏನಂತ ಅವರಿಗೆ ಗೊತ್ತಾಗಿದೆ. ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್, ದೇವರ ಕಾರ್ಯ ಅವರ ಜೀವಿತದಲ್ಲಿ ನಡೆದದ್ದು ಗೊತ್ತಾಗಿದೆ. ನಾನು ಹೇಗಿದ್ದೆ, ಏನು ಪ್ರಯಾಸ ಪಡ್ತಾ ಇದ್ದೆ, ಈಗ ಕ್ರಿಸ್ತನ ಮೂಲಕ ನಂಬಿಕೆಯಿಂದ ನಾನು ಏನಾಗಿದೆ ಅವರಿಗೆ ಗೊತ್ತಾಗಿದೆ. ಅಂಥವರು ಹೋಗಿ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಸಾರುವಾಗ ಅಲ್ಲಿ ಯಾವ ರೀತಿ ಗಾಸ್ಪಲ್ ಬರ್ತಾ ಇತ್ತು ಗೊತ್ತಾ? ಶಕ್ತಿಯೊಡನೆಯೋ ಪವಿತ್ರಾತ್ಮನೊಡನೆ. ಇದರ ಅರ್ಥ ಏನಂದರೆ ಗಾಡ್ಸ್ ಪವರ್, ದೇವರ ಶಕ್ತಿ ಮತ್ತು ವರ್ಕ್ ಆಫ್ ಹೋಲಿ ಸ್ಪಿರಿಟ್, ದೇವರ ಆತ್ಮನ ಕಾರ್ಯದೊಡನೆ ಬಂತಲ್ಲಿ ಕಾರ್ಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ 3ನೇದಾಗಿ ಬಲ್ಲೆವು ಮತ್ತು ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನೋಡಿ, ದೇವರ ಶಕ್ತಿ ಮತ್ತು ಪವಿತ್ರಾತ್ಮನ ಚಲನೆಯೇ ಉಳ್ಳ ಗಾಸ್ಪಲ್ ಉಂಟಲ್ಲ, ದೇವರ ವಾಕ್ಯ ಉಂಟಲ್ಲ, ಅಲ್ಲಿ ಜನರಲ್ಲಿ ಒಂದು ನಿಶ್ಚಯತ್ವ, ದೃಢತ್ವ ಬರ್ತದೆ. ಎಸ್, ದಿಸ್ ಇಸ್ ರೈಟ್, ಇದು ಏನು ನಾನು ಕೇಳ್ತಾ ಇದ್ದೇನೆ ಇದು ಹೌದು, ಯೇಸು ನನಗೋಸ್ಕರ ಬಂದದ್ದು ಹೌದು, ನನ್ನ ಪಾಪವನ್ನು ತನ್ನ ಮೇಲೆ ತಗೊಂಡದ್ದು ಹೌದು, ನನಗೋಸ್ಕರ ಸತ್ತು ನಾನು ಜೀವಿಸುವುದಕ್ಕಾಗಿ 3ನೇ ದಿನದಲ್ಲಿ ಆತನು ಎದ್ದು ಬಂದದ್ದು ಹೌದು. ನಾನು ಆತನಿಗಾಗಿ ಜೀವಿಸಬೇಕು, ಲೋಕಕ್ಕಾಗಿ ಅಲ್ಲ, ಪಾಪಕ್ಕಾಗಿ ಅಲ್ಲ. ಒಂದು ವೇಳೆ ಹಾಗೆ ಜೀವಿಸಿದರೆ ನಾನು ಲೆಕ್ಕ ಕೊಡಬೇಕು. ಹೌದು, ಆತನ ಜೀವವನ್ನು ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಆತ ನನ್ನನ್ನು ಅದರಿಂದ ಬಿಡುಗಡೆ ಮಾಡೋದಕ್ಕಾಗಿ ಬಂದದ್ದು ಹೌದು ಎಂಬಂಥದ್ದು ನಿಶ್ಚಯತ್ವ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಅಂತ ನಿಶ್ಚಯತ್ವ ಬರುವಾಗ, ಪರಿಶುದ್ಧಾತ್ಮನ ಚಲನೆ ಉಂಟಾಗುವಾಗ ತಿಳ್ಕೊಳ್ಳಿ, ಆತ್ಮನ ಕಾರ್ಯ ಗಾಸ್ಪಲಲ್ಲಿ ಉಂಟಾಗುವಾಗ ಏನಾಗ್ತದೆ ಗೊತ್ತುಂಟ? ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಏನಂತೆ? ನ್ಯೂ ಕ್ರಿಯೇಷನ್. ಹೇಗೆ ಈಗ ಜೀಸಸ್ ಕ್ರೈಸ್ಟನ್ನ ಪರ್ಸನಲ್ ಸೇವರಿಗೆ ಯಾರು ಆಕ್ಸೆಪ್ಟ್ ಮಾಡಿದ್ದಾರಾ ಅವರು ನ್ಯೂ ಕ್ರಿಯೇಷನ್ ಅಂತ ಹೇಳ್ತಾರೆ, ಹೊಸ ಸೃಷ್ಟಿ. ಆದರೆ ಕೆಲವರಿಗೆ ಅದನ್ನು ಒಪ್ಪುವುದಿಲ್ಲ, ಆಮೇಲೆ ನ್ಯೂ ಕ್ರಿಯೇಷನ್ ಅಂತ ಒಪ್ಪುವುದಿಲ್ಲ, ಆ ಫೇತ್ ಇಲ್ಲ. ಸಾರಿ, ನಮ್ಮಲ್ಲಿ ದೇವರ ಪ್ಲ್ಯಾನ್, ಉದ್ದೇಶ, ಆಲೋಚನೆ, ಸತ್ಯದ ವಿಷಯವಾದಂಥ ಒಂದು ಮರ್ಮದ ವಿಷಯದಲ್ಲಿ ನಾವು ಆ ಬಿಲೀವ್ನಲ್ಲಿ ಇಲ್ಲದಿರುವಾಗ ನಮ್ಮಲ್ಲಿ ವರ್ಕ್ ಆಗುವುದಿಲ್ಲ, ದೇವರ ಕಾರ್ಯ ಆಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಎಂತೆಲ್ಲ ಪರಿಶುದ್ಧಾತ್ಮನ ಕಾರ್ಯ ಎಂತೆಲ್ಲ ಆಗ್ತದೆ ಅಂತ ಬೈಬಲ್ ಹೇಳ್ತದೆ. ಈಗ ಯಾವನಾದರೂ ಅಂದರೆ ಸುವಾರ್ತೆಯ ಮೂಲಕ ಕ್ರಿಸ್ತನಲ್ಲಿ ಬಂದರೆ, ಅಂದರೆ ಯೇಸುವನ್ನು ಅಂಗೀಕಾರ ಮಾಡಿ ಸುವಾರ್ತೆ ಬೋಧಿಸುವ ಪ್ರಕಾರ ಯೇಸುವನ್ನು ಅಂಗೀಕಾರ ಮಾಡಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದ್ರ ಮೂಲಕ ನಾವು ಕ್ರಿಸ್ತನಲ್ಲಿ ಸೇರ್ತೇವೆ. ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಯಾರಂತೆ? ನ್ಯೂ ಕ್ರಿಯೇಷನ್. ಅಂದರೆ ಮತ್ತೆ ಹೇಳ್ತಾರೆ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ, 2 ಕೊರಿಂಥ 5:17 ಅಲ್ಲಿ ಏನು ಹೇಳ್ತದೆ? ಬೇಗ ತೆಗಿರಿ. 2 ಕೊರಿಂಥ 5:17 ಹೇಳ್ತದೆ, ಇಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಎಲ್ಲ ನೂತನವಾಯಿತು ಅಂತ ಬೈಬಲ್ ಡಿಕ್ಲೇರ್ ಮಾಡ್ತದೆ.
ಹಾಗಾದ್ರೆ ಏನಾಗಿರ್ಬೇಕು? ಎಲ್ಲಿ ನೂತನ ಆಗಿದೆ? ಎಲ್ಲಿ ನೂತನ ಆಗಿದೆ? ಇದು ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್, ನಮ್ಮಿಂದಲ್ಲ. ಸೂಪರ್ ನ್ಯಾಚುರಲ್ ಪವರ್ ಥ್ರೂ ಗಾಸ್ಪಲ್ ವರ್ಕ್ ಮಾಡಿದೆ. ಅದಕ್ಕೆ ಇವನು ಹೇಳುವಾಗ, ಯಾರು ಹೇಳುವಾಗ ಇದನ್ನು ಬೆರಳಿಟ್ಕೊಳ್ಳಿ, ಯಾರು ಹೇಳ್ತಾನೆ ಗೊತ್ತಾ? ರೋಮನ್ಸ್ ಅದರಲ್ಲಿ ಚಾಪ್ಟರ್ 1:16 ಅಥವಾ 18 ದೇವರ ಬಲ ಸ್ವರೂಪವಾಗಿದೆ. 16 ನೋಡಿ, ರೋಮಾಪುರ 1:16. ಆ ಸುವಾರ್ತೆಯು ದೇವರ ಬಲ ಸ್ವರೂಪ. ಹೇಗೆ ದೇವರ ಬಲ ಸ್ವರೂಪ? ಗಾಸ್ಪಲ್ ಪ್ರೀಚ್ ಮಾಡುವಾಗ ಹೋಲಿ ಸ್ಪಿರಿಟ್ ಮೂಮೆಂಟ್ ಇರ್ತದೆ, ಹೋಲಿ ಸ್ಪಿರಿಟ್ ವರ್ಕ್ ಮಾಡ್ತದೆ ಅಥವಾ ಮಾಡ್ತಾನೆ. ಹಲ್ಲೆಲೂಯಾ. ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವರೆಲ್ಲರಿಗೆ ರಕ್ಷಣೆಯುಂಟು ಮಾಡುವಂಥದ್ದಾಗಿದೆ. ನಂಬುವರೆಲ್ಲರಿಗೆ ರಕ್ಷಣೆ, ಆ ಒಂದು ಬಿಡುಗಡೆ, ಆ ಒಂದು ನೂತನತೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ನೂತನತೆ? ನೂತನ ಸೃಷ್ಟಿ ಅಂದರೆ ಏನು? ಪೂರ್ವ ಸ್ಥಿತಿ. ಪುನಃ ಅದೇ ಹಿಂದಿನ ವಚನಕ್ಕೆ ಬರೋಣ. 5:17 2 ಕೊರಿಂಥ್ಯ 18ನೇ ವಚನ ಹೇಳ್ತದೆ, ಅಲ್ಲ 17ನೇ ವಚನ ಕೆಳಗಿನ ಭಾಗ. ಪೂರ್ವ ಸ್ಥಿತಿ ಎಲ್ಲ ಹೋಯಿತು, ಹೋಗಿ ಎಲ್ಲ ನೂತನವಾಯಿತು. ಇದು ಯಾರು ಮಾಡೋದು? ಮನುಷ್ಯರ. ನಮ್ಮ ಸ್ಪಿರಿಟ್ನ ಆತ್ಮದಲ್ಲಿದ್ದಂಥ ಪೂರ್ವ ಸ್ಥಿತಿ ಏನು? ಪೂರ್ವ ಸ್ಥಿತಿ ಹೇಗಿತ್ತು? ನಮ್ಮಲ್ಲಿ ದುರಾತ್ಮನು ತುಂಬಿಕೊಂಡ. ನಮ್ಮ ತಂದೆ ಯಾರಾಗಿದ್ದ? ಸೈತಾನ. ಓಕೆ, ನಮ್ಮಲ್ಲಿದ್ದ. ಅಷ್ಟು ಮಾತ್ರವಲ್ಲ, ಅವನ ದುರುಚ್ಛೆಗಳ ಎಲ್ಲ ಕುಯುಕ್ತಿಗಳು ನಮ್ಮಲ್ಲಿತ್ತು. ಪಾಪದ ಬೀಜ ನಮ್ಮಲ್ಲಿತ್ತು. ಈಗ ದೇವರು ಸುವಾರ್ತೆಯನ್ನು ಸ್ವೀಕರಿಸುವ ಜೀವಿತದಲ್ಲಿ ಕೇಳ್ರಿ, ಅದನ್ನೆಲ್ಲ ತೆಗೆದು ಹಾಕಿದ. ಈಗ ಇಲ್ಲಿ ಇಲ್ಲ, ಆ ಕನೆಕ್ಷನ್ ಇಲ್ಲ. ನ್ಯೂ 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 ನ್ಯೂ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಾಸ್ಪಲ್ ನಮ್ಮನ್ನು ಒಬ್ಬ ನೂತನ ವ್ಯಕ್ತಿಯನ್ನಾಗಿ, ಕ್ರಿಸ್ತನಲ್ಲಿ ನೂತನ ಪುರುಷನ್ನಾಗಿ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀರಾ? ಜೀಸಸ್ ಕ್ರೈಸ್ಟನ್ನು ಆಕ್ಸೆಪ್ಟ್ ಮಾಡಿರುವುದಾದರೆ, ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟಿರುವುದಾದರೆ, ದೇವರು ಒಬ್ಬ ನಮ್ಮನ್ನು ನೂತನ ಪುರುಷನನ್ನಾಗಿ ಕ್ರಿಸ್ತನಲ್ಲಿ ಮಾಡಿದ್ದಾನೆ. ವಿ ಆರ್ ನ್ಯೂ ಇನ್ ಕ್ರೈಸ್ಟ್. ಪಾಪದ ಬೀಜ ಇಲ್ಲ. ಹಲ್ಲೆಲೂಯಾ. ಎರಡನೇದಾಗಿ ಯೋಹಾನ 1:12 ಹೇಳ್ತದೆ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅಂದರೆ ಆತನ ಅಂಗೀಕಾರ ಮಾಡಿದ್ರು. ಯೋಹಾನ 1:12. ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದ್ರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರಂತೆ ನಾವು? ಯಾರು? ಹೋಲಿ ಸ್ಪಿರಿಟ್ ವರ್ಕ್ ನೋಡಿ. ನಾವು ಮೊದಲು ದೇವರ ಮಕ್ಕಳ. ಯಾರು ಮಕ್ಕಳಾಗಿದ್ದೆವು? ಜಾನ್ ಗಾಸ್ಪಲ್ 8:44. ಸೈತಾನು ನಿಮ್ಮ ತಂದೆ. ಯಾರಿಗೆ ಹೇಳ್ತಾ ಇದ್ದಾನೆ? ಯಹೂದ್ಯ ನಾಯಕರುಗಳಿಗೆ, ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, ಅಂದರೆ ರಕ್ಷಣೆ ಇಲ್ಲದವ್ರಿಗೆ ಹೇಳ್ತಾ ಇದ್ದಾನೆ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದುಕೊಂಡು ಆ ತಂದೆಯ ದುರಿಚ್ಛೆಗಳನ್ನೇ ಮಾಡಬೇಕಂತ ಇದ್ದೀರಿ. ನೋಡಿ, ಯಾರು ದುರಿಚ್ಛೆಗಳಲ್ಲಿ ಜೀವಿಸ್ತಾ ಇದ್ದಾರೋ ಅವರು ಬಾರ್ನ್ ಅಗೈನ್ ಒಂದು ಎಕ್ಸ್ಪೀರಿಯನ್ಸ್ಗೆ ಬಂದವರಲ್ಲ. ನೋಡಿ, ಎರಡು ವಿಧ ಉಂಟು. ಒಳಗೆ ಕಂಪ್ಲೀಟಾಗಿ ಬೀಜದ ನಿಮಿತ್ತ ದುರಿಚ್ಛೆಗಳನ್ನು ಮಾಡೋದು ಬೇರೆ, ಶರೀರದಲ್ಲಿ ಇರುವಂಥ ಆ ಒಂದು ಸ್ವಭಾವಗಳಿಂದ ಸೆಳೆಯಲ್ಪಟ್ಟು ತಪ್ಪಿ ಹೋಗೋದು ಬೇರೆ. ಎರಡು ಭಾಗಗಳುಂಟು. ಆದರೆ ಈ ಭಾಗದಲ್ಲಿ ಹಲ್ಲೆಲೂಯಾ, ಒಬ್ಬ ಬಾರ್ನ್ ಅಗೈನ್ ಆಗುವಾಗ ಅವನ ತಂದೆ ಚೇಂಜ್ ಆಗ್ತಾರೆ. ಪರಲೋಕದಲ್ಲಿ ಇರುವ ತಂದೆ. ಹಲ್ಲೆಲೂಯಾ. ಆ ನಂತರ ಧೈರ್ಯದಿಂದ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಯಾರು ತಂದೆ ಆಗಿದ್ದ? ಸೈತಾನ ತಂದೆ. ಅವನ ದುರಿಚ್ಛೆಗಳನ್ನೇ ಮಾಡುತ್ತೀರಿ ಎಂಬುದಾಗಿ ಹೇಳ್ತದೆ. ಈಗ ಸುವಾರ್ತೆ ಮೂಲಕ ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಾಗ ನಮ್ಮ ತಂದೆ ಬದಲಾಗ್ತಾನೆ. ನಿಜವಾದ ತಂದೆಗೆ ನಾವು ಸೇರಿಕೊಳ್ತೇವೆ. ಹಲ್ಲೆಲೂಯಾ. ಡೂಪ್ಲಿಕೇಟ್ ತಂದೆಯನ್ನು ಬಿಟ್ಟು ಬಿಡ್ತೇವೆ, ನಿಜವಾದ ತಂದೆಗೆ ಮಕ್ಕಳಾಗ್ತೇವೆ.
ಹಾಲೆಲೂಯ, ಹಾಲೆಲೂಯ. ಇನ್ನು ಏನೆಲ್ಲ ಆಗ್ತದೆ? ಅಷ್ಟೇ ಆಗ್ತದ? ಅಷ್ಟು ಮಾತ್ರ ಅಲ್ಲ, ರಕ್ಷಣೆ ಹೊಂದಿದ ನಂತರ ಅಂದರೆ ಪವಿತ್ರಾತ್ಮನ ಶಕ್ತಿ ಮೂಲಕ ದೇವರ ಮಕ್ಕಳಾಗೋದು ಮಾತ್ರವಲ್ಲ, ಆತನ ಸೊತ್ತಾಗ್ತೇವೆ ನಾವು. ನೀವು ಎಣಿಸ್ಬೇಡ್ರಿ, ಯಾವಾಗಲೂ ನನ್ನನ್ನು ಸೈತಾನ ಅದು ಮಾಡ್ತಾನೆ ಇದು ಮಾಡ್ತಾನೆ. ನೀನು ಯಾವಾಗ ಆತನ ಸೊತ್ತಾದಿ, 1 ಕೊರಿಂಥಿ 6:20, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯೇಸುವಿನ ರಕ್ತ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದೆ. ಯಾವಾಗಲೂ ಬಂದವನು ನಮಗೆ ಟೋಚನ್ ಮಾಡಲಿಕ್ಕೆ ಅವಕಾಶ ಇದ್ದರೆ, ದಾರಿ ಇದ್ದರೆ ಮಾತ್ರ ಮಾಡ್ತಾನೆ. ಈ ದಾರಿ ಇಲ್ಲದಿದ್ದರೆ, ಹಾಲೆಲೂಯ, ನಾವು ದೇವರ ಸೊತ್ತು ದೇವರ ಕೈಯಲ್ಲೇ ಇದ್ದುಕೊಳ್ಳುವಾಗ, ಹಾಲೆಲೂಯ, ಹಾಲೆಲೂಯ. ಇದು ಹೇಗೆ ಆಯಿತು? ದೇವರ ಸೊತ್ತು. ಫಸ್ಟ್ ಯಾರ ಆಸ್ತಿ ಆಗಿದ್ದೆವು? ಆ ಡೂಪ್ಲಿಕೇಟ್ ತಂದೆಯ ಆಸ್ತಿ ಆಗಿದ್ದೆವು. ಈಗ ಒರಿಜಿನಲ್ ತಂದೆಯ ಆಸ್ತಿ ನಾವು. ಹಾಲೆಲೂಯ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ದೇವರ ಸೊತ್ತಾಗಿದ್ದೀರಿ. ಆದ್ದರಿಂದ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟರು. ಆದ ಕಾರಣ ನಿಮ್ಮ ಬಾಡಿಯಲ್ಲಿ ಗಾಡ್ ಗ್ಲೋರಿ, ಸೈತಾನನ ಗ್ಲೋರಿ ಅಲ್ಲ, ನಮ್ಮ ಬಾಡಿಯಲ್ಲಿ ಗಾಡ್ ಗ್ಲೋರಿ ಲೈಟನ್ ಆಗಬೇಕು ಅಥವಾ ಪ್ರಕಾಶಿಸಲ್ಪಡಬೇಕು. ಓಕೆ ಓಕೆ. ನ್ಯೂ ಕ್ರಿಯೇಷನ್ ಅಂದರೆ ದೇವರ ಮಕ್ಕಳು, ದೇವರ ಸೊತ್ತು. ಇನ್ನು ಏನೆಲ್ಲ? ದೇವರ ಆಲಯ. ಅರೆ, ಅದು ಮಾತಾಡ್ತಾ ಹೋದರೆ ಇನ್ನೂ ತುಂಬ ಟೈಮ್ ಆಗ್ತದೆ. ದೇವರ ಆಲಯ ಆಗಿದ್ದೇನೆ ಅಂತ ಅದರ ಸತ್ಯತೆಯ ತಿಳುವಳಿಕೆಗೆ ಹೋದಾಗ ಯಾವಾಗಲೂ ನೋಡಿ, ಹಳೆ ಒಡಂಬಡಿಕೆ ಕಾಲದ ಆಲಯದಲ್ಲಿ ದೇವರಿಗೆ ಮಹಿಮೆ ಹೋಗ್ತಾ ಇತ್ತು, ಪ್ರಾರ್ಥನೆ ಹೋಗ್ತಾ ಇತ್ತು, ಸ್ತುತಿ ಹೋಗ್ತಾ ಇತ್ತು, ಆರಾಧನೆ ಹೋಗ್ತಾ ಇತ್ತು. ನಾನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ದೇವರ ಆಲಯವಾಗಿದ್ದೇನೆ, ಇದು ಪರಿಶುದ್ಧಾತ್ಮ ನನ್ನಲ್ಲಿ ಮಾಡಿದ್ದಾನೆ, ಆತನು ನಾನು ನಂಬಿದಾಗ ಆತ ನನ್ನಲ್ಲಿ ಬಂದಿದ್ದಾನೆ. ಈ ಟೆಂಪಲ್, ಹಾಲೆಲೂಯ, ದೇವರ ಮಹಿಮೆಗಾಗಿರುವಂಥದ್ದು. ಆ ಥಾಟಲ್ಲಿ ನೀವು ಬಂದಾಗ ಉಂಟಲ್ಲ, ಆ ಸತ್ಯವನ್ನು ತಿಳ್ಕೊಂಡು ನೀವು ಆ ಥಾಟಲ್ಲಿ ಬಂದಾಗ 100% ಎವ್ರಿ ಡೇ ಲೈಫಲ್ಲಿ ನಮ್ಮ ದೇಹದ ಮೂಲಕ ದೇವರ ಮಹಿಮೆ ಹೆಚ್ಚಲ್ಪಡ್ತಾ ಇರ್ತದೆ. ಹಾಲೆಲೂಯ, 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 ಹಾಲೆಲೂಯ. 1 ಕೊರಿಂಥಿ 5:19 ನಾನು ಹೇಳಿದ್ದು, ನೀವು ದೇವರ ಆಲಯವಾಗಿದ್ದೀರಿ ಅಂತ ಹೇಳ್ತದೆ. 1 ಕೊರಿಂಥಿ 5:19 ಮತ್ತು 1 ಕೊರಿಂಥಿ 3:16. ಇನ್ನೊಂದು ವಾಕ್ಯ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರವಲ್ಲ, ನೀತಿವಂತರೆಂಬ ನಿರ್ಣಯ ಹೊಂದಿದ್ದೇವೆ. ನೀತಿವಂತರಂದ್ರೆ ಏನು ಗೊತ್ತುಂಟ? ಒಂದು ಸಮಯದಲ್ಲಿ ನಾವು ನಮ್ಮ ಡೂಪ್ಲಿಕೇಟ್ ತಂದೆಯೊಂದಿಗೆ ತಗೊಂಡು ಆತನ ಕೈಯ ಸೊತ್ತಾಗಿದ್ದುಕೊಂಡು ಆತನಿಗೆ ಮಹಿಮೆ ತರುವಂಥ ಸಾಧನಗಳಾಗಿದ್ದುಕೊಂಡು ಇದ್ದೆವು. ಶಾರೀರಿಕವಾಗಿ ಜೀವಿಸಿ, ಮನಸ್ಸಿಗೆ ಬಂದಾಗೆ ಜೀವಿಸಿ, ಲೋಕಾನುಸಾರವಾಗಿ ಜೀವಿಸಿ ನಾವಿದ್ದೆವು. ಆದರೆ ಯಾವಾಗ ಯೇಸು ಬರ್ತಾರೋ, ಯಾವಾಗ ಸುವಾರ್ತೆಯ ಮೂಲಕ ಪರಿಶುದ್ಧಾತ್ಮನ ಕಾರ್ಯ ನಡೀತೋ, ಆವಾಗ ನಮ್ಮ ಲೈಫ್ ಬದಲಾಯಿತು. ದೇವರ ಮಕ್ಕಳು, ದೇವರ ಸೊತ್ತು, ದೇವರ ಆಲಯ ಮಾತ್ರವಲ್ಲದೆ ದೇವರ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರಾಗುವಂಥ ಒಂದು ಕೃಪೆ ಕೂಡ. ರೋಮಪುರ 4:25, ರೋಮಪುರ 4:25. ಹಾಲೆಲೂಯ. ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸ್ಕೊಳ್ತಾ ಇದ್ದೀರಾ? ಅರ್ಥ ಆಯ್ತಾ? ಸುವಾರ್ತೆಯ ಪವರ್ ಅರ್ಥ ಆಯ್ತಾ? ಗಾಸ್ಪಲ್ನ ಪವರ್, ಗಾಸ್ಪಲಲ್ಲಿ ತೋರಿ ಬರುವಂಥ ದೇವರ ಶಕ್ತಿಯ ಕಾರ್ಯ ನಮ್ಮನ್ನು ಏನು ಮಾಡಿದೆ? ಹಾಲೆಲೂಯ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸ ನಾವೀಗ ಜೀವದಿಂದ ಏಳಲ್ಪಟ್ಟವರು. ಹಾಲೆಲೂಯ, ಹಾಲೆಲೂಯ. ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಆತನನ್ನು ಏನು ಮಾಡಿದಂತೆ? ಜೀವದಿಂದ ಎಬ್ಬಿಸಿದನು ದೇವರು. ಆತನು ಜೀವಿಸ್ತಾ ಇದ್ದಾನೆ ಅಲ್ವಾ? ಹಾಗಾದರೆ ನಂಬಿದ ನಾನು ನೀನು ನೀತಿವಂತರೆಂಬ ನಿರ್ಣಯಿಸಲ್ಪಟ್ಟವರು. ನೀತಿವಂತರಂದ್ರೆ ಬೇರೆ ಏನಲ್ಲ, ದೇವರ ಸನ್ನಿಧಾನದ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರು. ಬ್ಲಡ್ ಆಫ್ ಜೀಸಸ್ ನನ್ನನ್ನು ನಿನ್ನ ಅದು ಮಾಡಿದೆ. ಹಾಲೆಲೂಯ, ಹಾಲೆಲೂಯ. ಇದೆಲ್ಲ ಹೇಗೆ ಬಂತು? ಗಾಳಿ ಯಾವ ಕಡೆಯಿಂದ ಬರ್ತದೋ ಹೋಗ್ತದೋ ಗೊತ್ತಿಲ್ಲ, ಗಾಳಿಯ ಕಾಣುವುದಿಲ್ಲ, ಕೇಳಿಸ್ತದೆ, ಅದರ ಫಲ ಮಾತ್ರ ಕಾಣಿಸ. ಅದೇ ಪ್ರಕಾರ ಗಾಳಿಯಾಗಿರುವಂಥ ಆತ್ಮನು ಯೇಸು ಸ್ವಾಮಿಯ ಸುವಾರ್ತೆಯ ಮೂಲಕ ನಂಬುವವರ ಜೀವಿತದಲ್ಲಿ ಇದನ್ನು ಮಾಡಿದ್ದಾನೆ. ಹೌದಾ? ನೀನು ಯೇಸುವನ್ನು ನಂಬ್ತಾ ಇದೆಯಾ? ಹಾಗಾದ್ರೆ ನೀನು ದೇವರ ಮಗು, ನೀನು ನ್ಯೂ ಕ್ರಿಯೇಷನ್. ಯೇಸುವನ್ನು ನಂಬ್ತಾ ಇದ್ದೀಯಾ? ನೀನು ನಂಬಿದ್ಯಾ?
ಹಾಗಾದ್ರೆ ನೀನು ದೇವರ ಮಗು, ಹಾಗಾದ್ರೆ ನೀನು ದೇವರ ಸೊತ್ತು, ಹಾಗಾದ್ರೆ ನೀನು ದೇವರ ಆಲಯ, ಹಾಗಾದ್ರೆ ನೀನು ನೀತಿವಂತರಿಂದ ನಿರ್ಣಯಿಸಲ್ಪಟ್ಟ, ಅಂದರೆ ದೇವರ ಸಮಕ್ಷಮದಲ್ಲಿ ನಿಲ್ಲುವುದಕ್ಕೆ ಕ್ರಿಸ್ತನ ರಕ್ತ ನಿನ್ನನ್ನು ಯೋಗ್ಯ ಮಾಡಿದ್ದು. ನಾನು ಯೋಗ್ಯನಲ್ಲ ಎಂಬಂತ ಒಂದು ತಿಳುವಳಿಕೆ ಬರೋದಾದ್ರೆ ನೆಕ್ಸ್ಟ್ ಆ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಉಂಟು. ಯಾವಾಗ ಗೊತ್ತುಂಟ? ಒಳಗೆ ಪಾಪದ ಬೀಜ ಇಲ್ಲ, ಆದರೆ ಫ್ಲೆಶಲ್ಲಿ ಇರುವಂಥ ಎಳೆತ ಸೆಳೆತಕ್ಕೆ ನಾನು ಮನಸ್ಸು ಕೊಟ್ಟರೆ ಆ ಎಳೆತ ಸೆಳೆತ ಬಿಟ್ಟು ಬಂದಂಥದ್ದು ಪುನಃ ಹಾಕಿಕೊಳ್ಳೋದು ಗುಡ್ಕ, ಪುನಃ ಕುಡುಕತನಕ್ಕೆ ಹೋಗೋದು. ಇದರ ನಿಮಿತ್ತ ಏನಾಗ್ತದೆ ಗೊತ್ತುಂಟ? ಸ್ವಲ್ಪ ಫೆಲೋಶಿಪ್ಪಲ್ಲಿ ತೊಂದರೆ ಆಗ್ತದೆ. ತೊಂದರೆ ಆಗಿ ಬ್ಲೈಂಡ್ನೆಸ್ಸಿಂದ ಬ್ಲೈಂಡ್ನೆಸ್ಗೆ ಹೋಗುವ ಸಾಧ್ಯತೆ ಇರ್ತದೆ. ಆಗ ಕೂಡಲೇ ಏನು ಮಾಡಬೇಕು? ಹೋಲಿ ಸ್ಪಿರಿಟ್, ಒಂದು ತಿಳ್ಕೊಳ್ಳಿ, ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಆದಂಥ ತಪ್ಪು, ಹೊಸ ಒಡಂಬಡಿಕೆ ಸಭೆಯ ಕ್ರಮ, ದೇವರ ಮಕ್ಕಳ ಕ್ರಮ ಹೇಗೆ ಗೊತ್ತುಂಟ? ಹೋಲಿ ಸ್ಪಿರಿಟ್ ಅವರಲ್ಲಿ ಇರುವುದರಿಂದ ತಪ್ಪು ಯಾವಾಗ ಆಗ್ತದೆ ಆವಾಗಲೇ ಹೇಳ್ತಾರೆ ಹೋಲಿ ಸ್ಪಿರಿಟ್, ಮತ್ತೆ ಹೇಳುವುದಲ್ಲ, ಇಮ್ಮಿಡಿಯೇಟ್ ಹೇಳ್ತಾರೆ. ಆಗ ಇಮ್ಮಿಡಿಯೇಟ್ ಸಾರಿ ಲಾರ್ಡ್ ನಾವು ತಿರುಗಿಕೊಳ್ಳಬೇಕು. ಯಾವಾಗ ಗೊತ್ತುಂಟು ತಿರುಗಿಕೊಳ್ಳೋದು? ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಮಾತಾಡುವಾಗ ಕೂಡಲೇ ತಿರುಗಿಕೊಳ್ಬೇಕು. ನಮ್ಮ ವಲಯದಲ್ಲಿ, ನಮ್ಮ ಸ್ಥಾನದಲ್ಲಿ, ನಮಗೆ ದೇವರು ಕ್ರಿಸ್ತನಲ್ಲಿ ಕೊಟ್ಟಂಥ ಪೊಸಿಷನಲ್ಲಿ ನಾವು ನಿಲ್ಲಬೇಕು. ಆದರೆ ಒಂದು ತಿಳ್ಕೊಳ್ಳಿ, ಅಕಾರ್ಡಿಂಗ್ ಟು ವರ್ಡ್ ಆಫ್ ಗಾಡ್, 1 ಜಾನ್ ಅದರಲ್ಲಿ 5:19 ಇರಬೇಕು. ಅಲ್ಲಿ ಒಂದು ಮಾತು ಹೇಳ್ತದೆ, ಹೇಗೆ ಅಂದರೆ ದೇವರಿಂದ ಹುಟ್ಟಿದವನು ಪಾಪ ಮಾಡೋನಲ್ಲ. ಅದರ ಅರ್ಥ ಏನು ಗೊತ್ತುಂಟ? ಅವನು ಕಂಟಿನ್ಯೂ ಆಗಿ ಸಿನ್ನಲ್ಲಿರುವನಲ್ಲ. ಯಾಕೆ ಗೊತ್ತುಂಟ? ಅವನ್ ನ್ಯೂ ಕ್ರಿಯೇಷನ್, ಅವನಲ್ಲಿ ಪಾಪದ ಬೀಜ ಇಲ್ಲ ಸ್ಪಿರಿಟ್ ಅಲ್ಲಿ, ಆದರೆ ಫ್ಲೆಶ್ ಅಲ್ಲಿ ಸ್ವಭಾವ ಇದೆ. ಅದನ್ನು ಅವನು ಏನು ಮಾಡಬೇಕು? ಅದರ ಆಶಾಪಾಶಗಳಿಗೆ ಒಳಗಾಗಬಾರ್ದು. ಪೂರ್ವದಲ್ಲಿ ಹೇಗೆ ಅವ ಆಶಾಪಾಶಗಳಿಗೆ ಒಳಗಾಗ್ತಾ ಬಂದ, ಆ ರೀತಿ ಆಶಾಪಾಶಗಳಿಗೆ ಒಳಗಾದರೆ ಏನಾಗ್ತದೆ? ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಬರ್ತದೆ, ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರ್ತನ ಚಿತ್ತ ನಮ್ಮ ಜೀವಿತಗಳ ಸಭೆಯ ಮೂಲಕ ನೆರವೇರಲಿಕ್ಕೆ ಆಗುದಿಲ್ಲ. ದಿನದಿಂದ ದಿನಕ್ಕೆ ಕ್ಷೀಣತೆಗೆ ನಮ್ಮ ಸ್ಪಿರಿಚುವಲ್ ಮ್ಯಾನ್, ಆತ್ಮಿಕ ಮನುಷ್ಯ ಸಫರ್ ಆಗ್ತಾ ಹೋಗ್ತಾನೆ, ಅವನಿಗೆ ಫುಡ್ ಸಿಗುವುದಿಲ್ಲ. ಆದರೆ ಒಂದಂತೂ ಸತ್ಯ, ದೇವರು ತನ್ನ ಪ್ರೀತಿಯ ನಿಮಿತ್ತ, ಮಗನಾದ ಯೇಸುವಿನ ಕೃಪೆಯ ನಿಮಿತ್ತ ನಮ್ಮನ್ನು ಏನು ಮಾಡಿದ್ದಾರೋ ಅದನ್ನು ಅರ್ಥೈಸಿಕೊಂಡು ಹೋಗುವಾಗ ನಾವು ಅದರಲ್ಲೇ ಫಲಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೀವು ಹಾಗಾದರೆ ಯಾರ ಸೊತ್ತು? ಯಾರ ಮಗು? ಯಾರ ಸೊತ್ತು? ದೇವರ ಸೊತ್ತು. ಹಾಗಾದರೆ ದೇವರ ಸೊತ್ತಾದ್ಮೇಲೆ ನಮ್ಮ ದೇಹದಲ್ಲಿ ಏನು ಪ್ರಕಾಶಿಸಬೇಕು? ದೇವರ ಪ್ರಭಾವ. ಹಲ್ಲೆಲೂಯಾ. ಅದನ್ನು ಯಾವಾಗಲೂ ನೆನಪಲ್ಲಿಟ್ಟುಕೊಳ್ಳಿ. ನಾನು ದೇವರ ಸೊತ್ತು, ದೇವರ ಪ್ರಭಾವ ನನ್ನ ದೇಹದಲ್ಲಿ ಪ್ರಕಾಶಿಸಲ್ಪಡುವುದಕ್ಕೆ ಇಡಲ್ಪಟ್ಟಾತನು. ನಾನು ಪ್ರಕಾಶಿಸ್ತೇನೆ. ಏಳು, ನಿನಗೆ ಬೆಳಕು ಬಂತು. ಹಲ್ಲೆಲೂಯಾ. ದೇವರ ತೇಜಸ್ಸು ನಿನ್ನಲ್ಲಿ ಉದಾಯಿಸಿದೆ. ಇದರ ಅರ್ಥ ಏನು? ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 53ನೇ ಅಧ್ಯಾಯದ ನಂತರ ಎಲ್ಲ ನೋಡ್ತಾ ಹೋಗುವಾಗ ಯೇಸುವಿನ ಶಿಲುಬೆಯ ಮರಣ ಮತ್ತು ಸಭೆಯ ಕುರಿತಾಗಿ ಅದು ಬರೆದಿದೆ. ಆಲ್ರೆಡಿ ದೇವರ ತೇಜಸ್ಸು ನಿನಗೆ ಕ್ರಿಸ್ತನ ಮೂಲಕ ಆ ಸಪೋರ್ಟ್ ಸಿಕ್ಕಿದೆ. ನೀನೀಗ ಅದರಲ್ಲಿ ಎದ್ದುಕೊಂಡು ಪ್ರಕಾಶಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೂರ್ವ ಸ್ಥಿತಿಗಳಲ್ಲಿ ಇರಬೇಡ, ಶೈನ್ ಆಗು. ನೀನು ತಿಳಿದುಕೋ, ಬಿಲೀವ್ ಮಾಡು, ದೇವರು ಮಾಡಿದ್ದನ್ನು ಬಿಲೀವ್ ಮಾಡು, ಆ ನಂಬಿಕೆಯಲ್ಲಿ ನಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ಎಂಥ ಒಂದು ದೊಡ್ಡ ಭಾಗ್ಯ ಕ್ರಿಸ್ತನಲ್ಲಿ ನಮಗೆ ದೇವರು ಕೊಟ್ಟಿದ್ದಾನೆ. ಜಸ್ಟ್ ನಾವು ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ಹೇಳ್ತೀರಾ? ಥ್ಯಾಂಕ್ ಯು ಅಂತ ಹೇಳ್ತೀರಾ? ನಾನು ದೇವರು ಇದನ್ನು ನನಗೆ ಪ್ರಕಟಿಸ್ತಾ ಇರುವಾಗ, ವಾಕ್ಯ ತೆರೆದು ಸ್ಟಡಿ ಮಾಡುವಾಗ, ದೇವರು ಪ್ರಕಟಿಸ್ತಾ ಇರುವಾಗ ನಾನು ಕ್ಷಣಕ್ಕೆ ಥ್ಯಾಂಕ್ ಯು ಲಾರ್ಡ್. ನನ್ನ ಹತ್ರ ಸಾಧ್ಯ ಇರಲಿಲ್ಲ ಆತನ ಸಾನ್ನಿಧ್ಯದ ಅನುಭವಕ್ಕೆ, ಆತನ ಪ್ರಸನ್ನತೆ ಅನುಭವಕ್ಕೆ ಬರಲಿಕ್ಕೆ ನನ್ನ ಹತ್ರ ಸಾಧ್ಯತೆ ಇರಲಿಲ್ಲ. ಉಚಿತಾರ್ಥವರ ಗಿಫ್ಟ್ ನನಗೆ ಕ್ರಿಸ್ತನಲ್ಲಿ ಸಿಕ್ಕಿತು. ಅದರ ನಿಮಿತ್ತವಾಗಿ ದೇವರು ಕ್ರಿಸ್ತನಲ್ಲಿ ನನ್ನ ನೋಡುವಾಗ ನೀತಿವಂತನು ಎಂಬುದಾಗಿ ನೋಡ್ತಾ ಇದ್ದಾನೆ. ಹಾಗಾದ್ರೆ ಇನ್ನು ಯಾಕೆ ನನಗೆ ಲೋಕ ಬೇಕು? ದೇವರು ಎಂಥ ಉಪಕಾರ ನನ್ನ ಜೀವಿತದಲ್ಲಿ ಮಾಡಿದರೆ ಇನ್ನು ಯಾಕೆ ಪಾಪ ಬೇಕು ನನಗೆ? ಅದು ನನಗೆ ಸಂಬಂಧಪಟ್ಟದಲ್ಲ, ಅದು ನನಗೆ ಸಂಬಂಧಪಟ್ಟದಲ್ಲ. ಯಾಕೆ ಲೋಕದ ಜೀವಿತ ಬೇಕು? ಯಾಕೆ ಪಾಪದ ಜೀವಿತ ಬೇಕು? ಯಾಕೆ ಎಳೆತ ಗೆಳತಬೇಕು? ಯಾಕೆ ಲೋಕದವರ ಹಾಗೆ ನಾನು ವರ್ತಿಸಬೇಕು, ಲೋಕದವರ ಹಾಗೆ ಮಾತಾಡಬೇಕು, ಅಥವಾ ಲೋಕದವರಾಗಿ ನಾನು ಜೀವಿಸಬೇಕು? ಬೇಡ. ಕ್ರಿಸ್ತನಲ್ಲಿ ದೇವರು ತೋರಿದ ಪ್ರೀತಿ, ಮಾಡಿದ ಕಾರ್ಯ ದೊಡ್ಡದಾಗಿದೆ.
ಅದನ್ನು ಯಾವಾಗಲೂ ಮನಸ್ಸಿಗೆ ತಂದುಕೊಳ್ಳೋಣ. ಅದೇ ನಾವಾಗ್ತೇವೆ, ಅದೇ ನಾವಾಗ್ತೇವೆ. ಪ್ರಿಯರೇ, ಒಂದು ತಿಳ್ಕೊಳ್ಳಿ, ಇನ್ನೊಂದು ವಿಚಾರ ಹೇಳ್ತೇನೆ, ಇಲ್ಲಿ ಕೇಳಿ. ಪಾಪ ಯಾರಿಂದ ಬಂತು? ನೀನು ನಾವು ತಪ್ಪು ಮಾಡಿದ? ಆದಮವ ತಪ್ಪು ಮಾಡಿದ? ಆದಮವ ತಪ್ಪು ಮಾಡಿದಲ್ಲ. ಆದಮವ ತಪ್ಪು ಮಾಡಿದ ನಿಮಿತ್ತ ಪಾಪ ಬಂತು. ಇವತ್ತು ಆ ಪಾಪದ ಗಿಲ್ಟ್ ಕಾನ್ಷಿಯಸ್ ಇನ್ನೂ ಕೂಡ ಕಾಡ್ತಾ ಇದೆ. ಅದು ಅದರ ಜೊತೆ ತಿಳ್ಕೊಳ್ಳಿ. ಎಂತ ತಿಳ್ಕೊಳ್ಬೇಕು ಗೊತ್ತುಂಟ? ಒಬ್ಬ ಮನುಷ್ಯನಿಂದಲೇ ಪಾಪ ಬಂದಾಗೆ ದೇವರ ಪಾಪದಿಂದ ಹೊರತರೋದಕ್ಕೆ ಇನ್ನೊಬ್ಬ ಮನುಷ್ಯನನ್ನು ತಂದಿದ್ದಾರೆ. ನೀತಿ ಎಂಬಂತ ನಿರ್ಣಯ ಹೊಂದದಕ್ಕಾಗಿ ಇನ್ನೊಬ್ಬ ಮನುಷ್ಯನನ್ನು ಕಳುಹಿಸಿದ್ದಾರೆ. ಇನ್ನೊಬ್ಬ ಮನುಷ್ಯನ ಶಿಲುಬೆ ಕಾರ್ಯವನ್ನು ನಾವು ಅರ್ಥೈಸಿಕೊಳ್ಳದೆ ನಾವು ಅದನ್ನು ಆಕ್ಸೆಪ್ಟ್ ಮಾಡುವುದೇ ಇಲ್ಲ. ಖಾಲಿ ಮೊದಲ ಮನುಷ್ಯನ ಮಣ್ಣಿನಿಂದ ಬಂದಂತ ಮಾನವನ ಸ್ವರೂಪವನ್ನೇ ಆಲೋಚನೆ ಮಾಡ್ತಾ ಇರೋದು, ಆ ಫಿಯರಲ್ಲೇ ಇರೋದು. ಆ ಫಿಯರಿಂದ ಹೊರಗೆ ಬರೋದಕ್ಕಾಗಿ ದೇವರು ಆತನ ಮಗನಾದ ಯೇಸುವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವರ್ಡ್ ಅನ್ನ, ಗಾಸ್ಪಲ್ ಅನ್ನ ನಂಬುವಾಗ ಹೇಗೆ ಹೋಲಿ ಸ್ಪಿರಿಟ್ ಪವರ್ ಇಂದ ವರ್ಕ್ ಮಾಡ್ತಾನೋ, ಜೀಸಸ್ ಇನ್ನೊಬ್ಬ ಮನುಷ್ಯನಾದ ಯೇಸು ಶಿಲುಬೆಯಲ್ಲಿ ಮಾಡಿದ ಸತ್ಯ ಸಂಗತಿಯನ್ನು ಬಿಲೀವ್ ಮಾಡುವಾಗ ಹೋಲಿ ಸ್ಪಿರಿಟ್ ಆಕ್ಟಿವೇಟ್ ಆಗ್ತಾನೆ. ನೀವು ಬೇಕಾದ್ರೆ ನೋಡ್ರಿ, ಹೌದಲ್ವ ಅಂತ. ನೀವು ಎಡವಿ ಬೀಳದಂತೆ ದೇವರು ಕಾಯ್ತಾನೆ. ಎಲ್ಲಿ ಬರ್ದಿದೆ? ಪೇತ್ರ 1:5 ಬರ್ದಿದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಯುವಾತನು ಕಡೆವರೆಗೂ. ನೋಡಿ, ಅದು ಒಂದು ವರ್ಡ್ ಹಾಕಿ, ಒಂದು ವರ್ಡ್. 1 Peter 1:5. ಥ್ಯಾಂಕ್ ಯು ಜೀಸಸ್. ನಮ್ಮ ಮೈಂಡಲ್ಲಿ ಒಂದು ಗೊತ್ತಿರಲಿ, ನಾನು ಪೂರ್ವ ಸ್ಥಿತಿಯಿಂದ ಬಿಡುಗಡೆಯಾದವ, ಇನ್ನು ಅದೇ ಕೊಳಕಿನಲ್ಲಿ ಇರುವುದಕ್ಕೆ ಕರೆಯಲ್ಪಟ್ಟವನಲ್ಲ. ದೇವರ ಪ್ರಭಾವ ನನ್ನ ಶರೀರದಲ್ಲಿ ಪ್ರಕಾಶಪಡಿಸುವುದಕ್ಕಾಗಿ ಕರೆಯಲ್ಪಟ್ಟವ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ಯಾರಿಗಂತೆ? ನಂಬದವರಿಗೆ ಅಲ್ಲ, ಬಿಲೀವ್ ಮಾಡುವವರಿಗೆ. ನಿಮಗೆ ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ನಂಬುವವರನ್ನು ದೇವರು ಕಾಯ್ತಾನೆ. ಹೋಲಿ ಸ್ಪಿರಿಟ್, ಪವರ್ ಆಫ್ ಗಾಡ್ ಆಕ್ಟಿವೇಟ್ ಆಗ್ತದೆ. ನೀವು ಬಿಲೀವ್ ಮಾಡ್ತೀರಾ? ಕ್ರಿಸ್ತನ ಒಬ್ಬ ಮನುಷ್ಯನಿಂದ ಮರಣ ಬಂತು, ಅದೇ ಪ್ರಕಾರ ಒಬ್ಬ ಮನುಷ್ಯನ ಮೂಲಕ ನಾನು ನಂಬಿದ್ರಿಂದ ಜೀವ ಬಂದಿದೆ. ಆ ಜೀವ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಬಿಲೀವ್ ಮಾಡುವಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೊ ಹೇಳೋಣ, ಅದೇ ಸಂದರ್ಭದಲ್ಲಿ ಒಂದು ವೇಳೆ ಹೋಲಿ ಸ್ಪಿರಿಟ್ ನಮ್ಮ ಒಳಗೆ ಅದೇ ಸಂದರ್ಭದಲ್ಲಿ ಮಾತಾಡ್ತಾನೆ, ಹೌದು ಮಗ, ಕ್ರಿಸ್ತ ನಿನಗೋಸ್ಕರ ಯಜ್ಞಾರ್ಪಿತನಾಗಿದ್ದಾನೆ, ಆದರೆ ನೀನು ಆ ವಲಯದಲ್ಲಿ ಸರಿಯಾಗಿ ನಿಲ್ಲಿಲ್ಲ ಅಂತ ಪರಿಶುದ್ಧಾತ್ಮನ ಹೇಳಿದ್ರೆ ನಮ್ಮ ಸ್ಟೆಪ್ಪನ್ನು ಚೇಂಜ್ ಮಾಡೋಣ. ಬೇಡ ಬೇಡ ಬೇಡ, ನಾನು ತಿರುಗಿಕೊಳ್ಳೋಣ, ಬೇಡ ಬೇಡ, ನನಗೆ ಅದೇ ಬೇಕು. ದೇವರು ಕ್ರಿಸ್ತನಲ್ಲಿ ಕೊಟ್ಟಂತ ಸ್ಥಾನ ಬೇಕು, ನೀತಿಯ ಬಾಳ್ವೆ ಬೇಕು ನನಗೆ. ಹಲ್ಲೆಲೂಯಾ. ಒಂದು ಮನಸ್ಸು ಮಾಡಿದ್ರೆ ಸಾಕು, ದೇವರ ಆತ್ಮನು ಕಾರ್ಯ ಮಾಡ್ತಾನೆ. ನಂಬುವವರನ್ನ ಏನ್ ಮಾಡ್ತಾನಂತೆ? ದೇವರು ತನ್ನ ಬಲದಿಂದ ಕಾಯುತ್ತಾನಂತೆ. ಹಲ್ಲೆಲೂಯಾ. ಟ್ರುತ್ ಅನ್ನ ಬಿಲೀವ್ ಮಾಡುವಾಗ ಟ್ರುತ್ ವಿಲ್ ಸೆಟ್ ಯು ಫ್ರೀ. ದೇವರು ಏನ್ ಮಾಡಿದ್ದಾನೆ ಅದನ್ನ ನಂಬುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನಿಂದ ಏನಾದರೂ ಒಂದು ವೇಳೆ ಶರೀರದಿನ ಸ್ವಭಾವದಲ್ಲಿ ನಾನು ಯಾವುದೋ ವಿಷಯಗಳಿಗೆ ಎಳೆತ ಸೆಳೆತ ಉಂಟಾಗೋ ಇಮ್ಮಿಡಿಯೇಟ್ ಹೋಲಿ ಸ್ಪಿರಿಟ್ ಮಾತಾಡ್ತಾ ಇದ್ದೇನೆ. ನಾನು ಕೂಡಲೇ ಹೇಳ್ತೇನೆ, ಆ ಸ್ಥಳದಿಂದ ಈ ದಿನಗಳಲ್ಲಿ ಹೇಳ್ತೇನೆ, ಬೇಡ ಬೇಡ, ಇದು ನನ್ನ ಸ್ಥಾನ ಅಲ್ಲ, ನನ್ನ ಸ್ಥಳ ಅಲ್ಲ, ನನ್ನ ಸ್ಥಳ ಪರಿಶುದ್ಧವಾದಂಥದ್ದು, ನನ್ನ ಸ್ಥಳ ದೇವರು ಕ್ರಿಸ್ತನ ಮೂಲಕ ಇಟ್ಟಂಥದ್ದು, ಅದು ಮಹಿಮೆ ಉಳ್ಳಂಥದ್ದು. ಹಲ್ಲೆಲೂಯಾ. ಅದು ಅನೇಕರಿಗೆ ಜೀವವನ್ನು ಕೊಡುವುದಕ್ಕೆ ಇಡಲ್ಪಟ್ಟಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇ ಥ್ಯಾಂಕ್ ಯು. ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೆ ನಿಮ್ಗೆ ಗೊತ್ತಲ್ಲ. ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಹೇಳಿ. ಒಂದು ವೇಳೆ ನಿಮ್ಮ ಲೈಫನ್ನು ಟೋಟಲ್ ಆಗಿ ಸರೆಂಡರ್ ಮಾಡೋದಿದ್ರೆ ಜೀಸಸ್ಗೆ, ಇದೊಂದು ಒಳ್ಳೆ ಸದಾವಕಾಶ. ಸರೆಂಡರ್ ಮಾಡಿ. ನನಗೆ ಲೋಕ ಬೇಡ, ಲೋಕದ ಆಶಾಪಾಶಗಳು ಬೇಡ. ಐ ವಾಂಟ್ ಜೀಸಸ್. ಸ್ವಾಮಿ, ನೀನು ನನ್ನ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದೆ ಎಂಬುದಾಗಿ ನಾನು ನಂಬುತ್ತೇನೆ. ನನಗೆ ಬಿಡುಗಡೆಯನ್ನು ಉಂಟು ಮಾಡುವಂಥ ದಂಡನೆಯನ್ನು ಅನುಭವಿಸಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನಾನು ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳೋಣ. ನಿಮ್ಮ ಒಳಗೆ ಆ ಪ್ರಾರ್ಥನೆ ನಡೆಯಲಿ. ಇನ್ನು ನನಗೆ ಲೋಕ ಬೇಡ, ಪಾಪ ಬೇಡ,
ನೀನು ಬೇಕು ನನಗೆ. ನನ್ನನ್ನು ಪ್ರೀತಿ ಮಾಡಿದ ಆತನು, ಕ್ರಿಸ್ತನ ಮೂಲಕ ನನ್ನನ್ನು ಕರೆದ ಆತನು, ನಿಲ್ಲಿಸಿದ ಆತನು, ನೇಮಿಸಿದ ಆತನು. ದೇವರೇ ನೀನು ಬೇಕು ನನಗೆ. ಮಾತಷ್ಟು ಹಾತರ ನನ್ನ ತಾಕೋ ಸುತ್ತಲೂ ದೇವರಾತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು ಜೀಸಸ್. ಸಿಕೋ ಮುದಿನಿಂದಾಗಲಿ ಬೆತ್ತದಿಂದಾಗಲಿ ಮಾತಷ್ಟು ಹಾತರ ಎಳೆದುಕೋ. ಯೇಸುವೇ, ದೇವರೇ, ಎಳೆಯಪ್ಪ. ಲೋಕದ ಎಳೆತಕ್ಕೆ, ಅವಿದ್ಯತೆ ಎಳೆತಕ್ಕೆ, ಸೆಳೆತಕ್ಕೆ, ಕಾಣುವ ಸಂಗತಿಯ ನೀನು ಇಷ್ಟಪಡದ ಸಂಗತಿ ಎಳೆತ ಸೆಳೆತಕ್ಕೆ ಬೇಡಪ್ಪ. ನಿನ್ನ ಶಿಲುಬೆಯ ಸತ್ಯದ ಕಡೆಗೆ ನಮ್ಮನ್ನು ಎಳೆ, ಅದರ ಮಹಿಮೆಯ ಕಡೆಗೆ ನಮ್ಮನ್ನು ಎಳೆ, ಅದರ ಪ್ರಭಾವದ ಕಡೆಗೆ ನಮ್ಮನ್ನು ಎಳೆ. ಥ್ಯಾಂಕ್ ಯು ಜೀಸಸ್. ನಾನು ನೋಡ್ತಾ ಇದ್ದೇನೆ ಉಜ್ಜೀವನದ ಬೆಂಕಿ ಅನೇಕರ ಹೃದಯದಲ್ಲಿ ಉರಿತಾ ಇದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರಾತ್ಮನ ಕಾರ್ಯ ನಡೀತಾ ಇದೆ. ಅದನ್ನು ಯಾವ ರೀತಿ, ಎಲ್ಲಿ, ಯಾವಾಗ, ಹೇಗೆ ಕಾರ್ಯ ಮಾಡ್ತಾನಂತ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ನೀನೇ ಬಲ್ಲೆ ಸ್ವಾಮಿ, ನೀನೇ ಬಲ್ಲೆ, ನಿನ್ನ ಕಾರ್ಯವನ್ನು ನೀನೇ ಬಲ್ಲೆ. ಅಂತೂ ನೀನು ಕಾರ್ಯ ಮಾಡುವಾತನು, ನೀನು ಶಕ್ತನು ಮಾತ್ರವಲ್ಲ, ನೀನು ಸರ್ವಶಕ್ತನಾಗಿದ್ದಿ ಸ್ವಾಮಿ. ನಾನು ಪ್ರಾರ್ಥಿಸ್ತೇನೆ, ನಿಜವಾದಂಥ ಒಂದು ರಿಪೆಂಟೆನ್ಸ್, ನಿಜವಾದಂಥ ಒಂದು ಸಾಲ್ವೇಷನ್ ಎಲ್ಲಿ ಇನ್ನು ಆಗಬೇಕು ಅಲ್ಲಿ ಆಗಲಿ, ಮತ್ತು ಆ ಸತ್ಯದ ಜ್ಞಾನಕ್ಕೆ ಬರಲಿ, ಮಹಿಮೆಯ ಜ್ಞಾನಕ್ಕೆ ಬರಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಗಾಳಿಯ ಗತಿಯನ್ನು ಯಾವ ರೀತಿ ತಿಳಿದಿಲ್ವೋ ಅದರಂತೆಯೇ ಆತ್ಮನಿಂದ ಹುಟ್ಟಿದ್ದವರನ್ನ ಲೋಕ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಆತ್ಮನಿಂದ ಹುಟ್ಟಿದವರ ತಮ್ಮನ್ನು ತಾವು ತಿಳ್ಕೊಳ್ಬೇಕು, ಇತರರನ್ನು ಕೂಡ ತಿಳ್ಕೊಳ್ಬೇಕು. ಅವರು ದೇವರಿಂದ ನ್ಯೂ ಕ್ರಿಯೇಷನ್, ದೇವರ ಮಕ್ಕಳು, ದೇವರ ಸೊತ್ತು, ದೇವರ ಆಲಯ, ದೇವರ ಮುಂದೆ ನಿಲ್ಲುವುದಕ್ಕೆ ಶಕ್ತರು ಎಂಬುದನ್ನ ಇದು ಕ್ರಿಸ್ತ ಯೇಸುವಿನ ರಕ್ತ ಅದು ಮಾಡಿದೆ. ಥ್ಯಾಂಕ್ ಯು ಜೀಸಸ್. ಅದರಲ್ಲೇ ಮುಂದೆ ಹೋಗೋಣ. ದೇವರ ಚಿತ್ತ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಲಿ. ದೇವರೆಲ್ಲರನ್ನ ಆಶ್ವಸ್ಲಿ. ತಂದೆಯೇ, ನಿನ್ನ ವಾಕ್ಯದ ಮೂಲಕ ನಿನಗೆ ಮಹಿಮೆಯಾಗಲಿ, ನಿನಗೆ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಒಂದು ಸಮಯದಲ್ಲಿ ನಾವು ಲೋಕದ ಪಾಪದ ಕೂಪದಲ್ಲಿದ್ದವರು, ಅದೇ ಬೀಜ, ಅದೇ ಆತ್ಮನು, ಪ್ರಾಪಂಚಿಕ ಆತ್ಮ ನಮ್ಮಲ್ಲಿದ್ದ. ನಿನ್ನನ್ನು ನಂಬುವುದರ ಮೂಲಕ ನಮಗೆ ಬಿಡುಗಡೆಯಾಯಿತು. ನಿನ್ನ ಆತ್ಮನ್ನು ನಾವು ಪಡ್ಕೊಂಡೆವು. ಆದರೆ ಶರೀರದಲ್ಲಿ ಇನ್ನೂ ಕೂಡ ಇರುವಂಥ ಎಳೆತ ಸೆಳೆತ, ಲೋಕದ ಎಳೆತ ಸೆಳೆತ, ದೇವರ ಅದಕ್ಕೆ ಗಮನ ಕೊಡದೆ ನೀನು ಕ್ರಿಸ್ತನಲ್ಲಿ ತೋರಿದ ಪ್ರೀತಿಯನ್ನು, ಕೃಪೆಯನ್ನು ಅರ್ಥ ಮಾಡಿಕೊಂಡು ಅದನ್ನೇ ಮಂದಟ್ಟು ಮಾಡಿಕೊಂಡು ನಿನ್ನ ಸಾಕ್ಷಿಗಳಾಗಿ ಬದುಕುವಂತ ಎಲ್ಲರನ್ನ ಆಶ್ವಾಸ. ಮತ್ತು ಇಲ್ಲಿ ಬಂದಿರುವಂಥ ಒಂದೊಂದು ಕುಟುಂಬ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತದವೆ. ಯಾವ ಕುಟುಂಬದಲ್ಲಿ ಯಾವ ಕಾರ್ಯ ಆಗಬೇಕು ನಿನಗೆ ಗೊತ್ತುಂಟು ಸ್ವಾಮಿ. ಯಾವ ಮಕ್ಕಳ ಹೃದಯದ ಪ್ರಾರ್ಥನೆ ಏನೆಂಬುದಾಗಿ ನಿನಗೆ ಗೊತ್ತುಂಟು. ಓ ಗಾಡ್, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಟಚ್ ಓ ಮಾಸ್ಟರ್, ಟಚ್ ಯುವರ್ ಪೀಪಲ್. ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.